ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ TDP. ಈ ಒಂದು ಎಪಿಸೋಡ್ ಎಲ್ಲ ಹೆಣ್ಮಕ್ಳಿಗೂ ತುಂಬ ಇಂಪಾರ್ಟೆಂಟ್ ಆದ ಎಪಿಸೋಡ್. ಯಾಕಂದರೆ ಇವತ್ತು ನಾವು ಗರ್ಭಕಂಠದ ಕ್ಯಾನ್ಸರ್ ಹಾಗೂ ಸ್ತನದ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಿದ್ದೀವಿ. ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಆ್ಯಂಡ್ ಬ್ರೆಸ್ಟ್ ಕ್ಯಾನ್ಸರ್. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಇವತ್ತು ನಮ್ಮ ಜೊತೆ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್, ಮೋಸ್ಟ್ ಸ್ಕಿಲ್ಡ್, ಕಾಮ್ ಕಂಪೋಸ್ ಡಾಕ್ಟರ್ ಆದಂಥ ಡಾಕ್ಟರ್ ಲತಾ ಮ್ಯಾಮ್ ಬರ್ತಾ ಇದ್ದಾರೆ. ಒಂದು ಚಿಕ್ಕ ಸ್ಟೋರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಫೈನಲ್ ಇಯರಲ್ಲಿದ್ದಾಗ ಇವ್ರು ರೌಂಡ್ಸ್ಗೆ ಬಂದಾಗ ಚಿಕ್ಕ ವಿಭೂತಿ ಕಟ್ನ ಒಂದು ಪೇಷಂಟ್ ಮೇಲೆ ಇಡ್ತಾರೆ. ಅದು ಯಾಕೆ ಅಂತ ನಂಗೆ ಇದುವರೆಗೂ ಗೊತ್ತಾಗಿಲ್ಲ. ಆ್ಯಂಡ್ ಐ ಆಮ್ ವೆರಿ ಕ್ಯೂರಿಯಸ್ ಈ ಮ್ಯಾಮ್ ಹೇಗೆ ಮಾತಾಡ್ತಾರೆ ಆ್ಯಂಡ್ ನಿಮ್ಮ ತನಕ ಇನ್ಫಾರ್ಮೇಷನ್ ಹೇಗೆ ತಲುಪಿಸ್ತಾರೆ ಅಂತ ನಾನು ಕ್ಯೂರಿಯಸ್ ಆಗಿದ್ದೀನಿ. ಸೊ ಅವ್ರು ಏನು ಮಾತಾಡ್ತಾರೆ, ಹೇಗೆ ಮಾತಾಡ್ತಾರೆ ಅಂತ ನೋಡೋ ಸಮಯ ತಡ ಯಾಕೆ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿ ಅರುಣ್ ಬಸವರಾಜ್ ಆ್ಯಂಡ್ ಯು are watching the Doctor's Podcast. Dr. Lata ma'am, how are you feeling today, ma'am? Fine. ನಾವು ತುಂಬ ಎಪಿಸೋಡ್ಸ್ ಮಾಡಿದ್ವಿ ಮ್ಯಾಮ್. ತುಂಬ ಲೇಡಿ ಗೆಸ್ಟ್ನ ಕರ್ಸೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಯು ಆರ್ ಬೀಯಿಂಗ್ ದ ಫಸ್ಟ್ ಲೇಡಿ ಗೆಸ್ಟ್ ಆಫ್ ಅವರ್ ಎಪಿಸೋಡ್. ನಮಗೆ ತುಂಬ ಖುಷಿ ಆಗ್ತಾ ಇದೆ ಮ್ಯಾಮ್. ಕಮಿಂಗ್ ಸ್ಟ್ರೇಟ್ ಟು ದ ಪಾಯಿಂಟ್, ಇವತ್ತು ನಾವು ಬ್ರೆಸ್ಟ್ ಕ್ಯಾನ್ಸರ್ ಆ್ಯಂಡ್ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಮಾತಾಡೋಣ ಅಂತ ಈ ಎಪಿಸೋಡ್ ಮಾಡ್ತಾ ಇರೋದು ಮ್ಯಾಮ್. ಅದಕ್ಕಿಂತ ಮುಂಚೆ ನೀವು ನಿಮ್ಮ UG ಲೈಫ್ ಎಲ್ಲಿ ಓದಿದ್ದು ಮ್ಯಾಮ್ ಆ್ಯಂಡ್ PG ಎಲ್ಲಿ ಮಾಡಿದ್ದು ಮ್ಯಾಮ್? ನಾನು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಬೋತ್ UG ಆ್ಯಂಡ್ PG ಫ್ರಮ್ ಮೈಸೂರು ಮೆಡಿಕಲ್ ಕಾಲೇಜ್. 88 ಬ್ಯಾಚ್ ಫಾರ್ UG ಆ್ಯಂಡ್ ಫ್ರಮ್ 95 to 98 ಐ ಡಿಡ್ ಮೈ ಪೋಸ್ಟ್ ಗ್ರಾಜುಯೇಷನ್ ದೇರ್ ಓನ್ಲಿ. ಆ ಲೈಫ್ ಹೇಗಿತ್ತು ಮ್ಯಾಮ್? UG ಲೈಫ್ ವಾಸ್ ಗುಡ್. ಲೈಕ್ ಐ ಸ್ಟಡಿಡ್ ಅಪ್ ಟು ಸೆಕೆಂಡ್ PUC in Chitradurga only. I am born and brought up in Chitradurga only. So first time out of the place I had gone. So initially I had some homesickness, all those things I had. Then I got used to it. And ಆಗೆಲ್ಲ ಪ್ರೊಫೆಸರ್ಸ್ ಎಲ್ಲ ಅಂತಂದರೆ ತುಂಬ ನಮಗೂ ಭಯ ಅದೆಲ್ಲ ಇರ್ತಾಯಿತ್ತು. ಹಾಗಾಗಿ ಕೆಲವೊಂದು ಐ ಹ್ಯಾಡ್ ಸ್ಲೈಟ್ ಡಿಫಿಕಲ್ಟಿ ಇನ್ ಮೈಕ್ರೋಬಯಾಲಜಿ, ಇನ್ ಅಂಡರ್ಸ್ಟ್ಯಾಂಡಿಂಗ್ ಮೈಕ್ರೋಬಯಾಲಜಿ ಸಬ್ಜೆಕ್ಟ್. Because we were never taken to the lab that time. So culture media ಅದೆಲ್ಲ ಹೇಳ್ತಿದ್ರು. ಏನು ಐ ಕುಡಂಟ್ ಇಮ್ಯಾಜಿನ್ ವಾಟ್ ಈಸ್ ಕಲ್ಚರ್ ಮೀಡಿಯಾ ಅದೆಲ್ಲ ಅಂತ ಓನ್ಲಿ ಥಿಯರಿಟಿಕಲ್ ಆಸ್ಪೆಕ್ಟ್ ಆಗ್ತಾಯಿತ್ತು. ಹಾಗಾಗಿ ಐ ಹ್ಯಾಡ್ ಸ್ವಲ್ಪ ಡಿಫಿಕಲ್ಟಿ ಇನ್ ಮೈಕ್ರೋಬಯಾಲಜಿ. ಬಟ್ ಓವರಾಲ್ ಇಟ್ ವಾಸ್ ಓಕೆ. ಆ್ಯಕ್ಚುಲಿ ಐ ಫೇಲ್ಡ್ ಇನ್ OBG. ಈ ಟಾಪಿಕ್ ಬರೋಣ ಅಂತ ಅನ್ಕೊಂಡೆ. ಯಾರೋ ಹೇಳಿದ್ರು ನಂಗೆ, ಲತಾ ಮ್ಯಾಮ್ OBGಲೇ ಫೇಲ್ ಆಗಿದ್ರು ಅಂತ. ಬಟ್ ಅಲ್ಲಿಂದ OBGನೇ ತಗೋಬೇಕು ಅಂತ ಯಾಕೆ? ಬಿಕಾಸ್ ನೋ, ಆ್ಯಕ್ಚುಲಿ ಐ ಹ್ಯಾಡ್ ಲೈಕ್ಡ್ OBG ವೆರಿ ಮಚ್ ಬಿಕಾಸ್ ಎವ್ರಿಥಿಂಗ್ ಇಟ್ ವಾಸ್ ಲುಕಿಂಗ್ ಲೈಕ್ ಫ್ಯಾಸಿನೇಟಿಂಗ್ ಫಾರ್ ಮೀ. ಜರ್ನಿ ಆಫ್ ದ ಬೇಬಿ ಥ್ರೂ ದ pelvis and so many things, like whatever we read in the textbook, everything we used to see in the practicals. So actually I had liked OBG very much, and I used to teach my friends also like that. I had knowledge, but in practicals I didn't answer well. Theory I had passed, but practicals I didn't answer well. So that fear, because of the fear, all that I didn't answer well. Though I knew the subject, I couldn't answer well, so I had failed. Then I took it as a challenge. Then I took OBG only. Then in MD I became topper in OBG. ದಟ್ಸ್ ವೆರಿ ಗ್ರೇಟ್ ಮ್ಯಾಮ್. ಫೇಲ್ ಆಗೋದ್ರಿಂದ ಹಿಡಿದು ಟಾಪರ್ ಆಗೋ ತನಕ ಇಟ್ಸ್ ವೆರಿ ಗ್ರೇಟ್ ಆಫ್ ಯು. ಆ್ಯಂಡ್ ನಿಮ್ಮನ್ನು ನಾನು ಆ್ಯಸ್ ಅ ಇಂಟರ್ನ್ ಆ್ಯಂಡ್ ಆ್ಯಸ್ ಅ ಮೆಡಿಕಲ್ ಸ್ಟೂಡೆಂಟ್ ನಿಮ್ಮನ್ನು ನಾನು ನೋಡಿರೋದು ನಾಟ್ ಓನ್ಲಿ ಆ್ಯಸ್ ಅ ಡಾಕ್ಟರ್, ಆ್ಯಸ್ ಅ ಮದರ್ ಕೂಡ ನಾನು ನೋಡಿದ್ದೀನಿ ಮ್ಯಾಮ್. ನೀವು ಪೇಷಂಟ್ಸ್ಗೆ ಟ್ರೀಟ್ ಮಾಡೋದಲ್ಲದೆ ನೀವು ಬಂದವ್ರಿಗೆ ವಿಭೂತಿ ಇಡೋದಾಗಲಿ, ಧೂಳ್ತಾ ಇಡೋದಾಗಲಿ, ನೀವೇ ಪೇಷಂಟ್ಸ್ ಕಡೆಯಿಂದ ದೇವ್ರಿಗೆ ಪೂಜೆ ಮಾಡೋದೆಲ್ಲ ಮಾಡ್ತೀರಾ. ವೈ ಮ್ಯಾಮ್? ಆ ಬಿಲೀಫ್ ಏನಕ್ಕೆ? ಒಂದು ಪೇಷಂಟ್ಸ್ಗೆ ಏನು ಅಂತಂತಂದರೆ ಒಂದು ಇಂಪಾರ್ಟೆಂಟ್ ಥಿಂಗ್ ಈಸ್ ಫೇತ್ ಈಸ್ ಶುಡ್ ಬಿ ದೇರ್. ಮೆಡಿಕಲ್ ಪ್ರೊಫೆಷನಲ್ಲಿ ಆ್ಯಸ್ ಪೇಷಂಟ್ಸ್, as doctors how we should be, and as patients how we should be, it's very important.
ಪೇಷಂಟಾಗಿ ಹೋದಾಗ ಡಾಕ್ಟ್ರ್ ಹತ್ರ ಅವ್ರಿಗೆ ಕಂಪ್ಲೀಟ್ ಫೇತ್ ಇರಬೇಕು. ಫೇತ್ ಇದ್ದು ಇಫ್ ದೆ ಟೇಕ್ ಟ್ರೀಟ್ಮೆಂಟ್ ಹೀಲಿಂಗ್ ವಿಲ್ ಬಿ ಬೆಟರ್, ಬಿಕಾಸ್ ಬಾಡಿ ಹ್ಯಾಸ್ ಗಾಟ್ ಇಟ್ಸ್ ಓನ್ ಹೀಲಿಂಗ್ ಕೆಪಾಸಿಟಿ. ಅಲ್ಲಿ ಕಂಪ್ಲೀಟ್ ಫೇತ್ ಇರಬೇಕು. ಈಗ ಅನುಮಾನಂ ಪೆದ್ದ ರೋಗಂ ಅಂತ ಹೇಳ್ತಾರೆ. ಸೊ ಈಗ ಪ್ರೆಸೆಂಟ್ ಜನ್ರೇಷನಲ್ಲಿ ಯಾಕೆ ಜಾಸ್ತಿ ಕಾಂಪ್ಲಿಕೇಶನ್ಸ್, ಯಾಕೆ ತೊಂದರೆಗಳು ಜಾಸ್ತಿ ಆಯಿತು ಅಂತಂದರೆ ಅಲ್ಲಿ ಕಂಪ್ಲೀಟ್ ಫೇತ್ ಇಲ್ಲ. ಒಂದು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫೇತ್ ಇದ್ದರೆ ಚೆನ್ನಾಗಿ ಹೀಲ್ ಆಗುತ್ತೆ. ಸೊ ಐ ಜಸ್ಟ್ ಬಿಕಾಸ್ ಐ ಬಿಲೀವ್ ಇನ್ ಸುಪ್ರೀಂ ಪವರ್, ಒನ್ ಪವರ್ ಇಸ್ ದೇರ್. ನಮಗೆ ಆ್ಯಸ್ ಸ್ಟೂಡೆಂಟ್ಸ್ ನಿಮ್ಮನ್ನು ನೋಡಿದಾಗ ತುಂಬ ಇನ್ಸ್ಪೈರಿಂಗ್ ಅನಿಸುತ್ತೆ ಮ್ಯಾಮ್. ದಟ್ಸ್ ವೆರಿ ಸ್ವೀಟ್ ಆಫ್ ಯು ಅಂತ ಅನಿಸುತ್ತೆ. ಆ್ಯಂಡ್ ನಾವು ಕೂಡ ಅದನ್ನ ಅನುಸರಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಮ್ಯಾಮ್. ಆ್ಯಂಡ್ ಕಮಿಂಗ್ ಸ್ಟ್ರೇಟ್ ಟು ದ ಪಾಯಿಂಟ್, ಇವತ್ತಿನ ಟಾಪಿಕ್ ಇರೋದು ಬ್ರೆಸ್ಟ್ ಕ್ಯಾನ್ಸರ್ ಆ್ಯಂಡ್ ಸರ್ವೈಕಲ್ ಕ್ಯಾನ್ಸರ್ ಅಂತ ಮ್ಯಾಮ್. ಸೊ ಇಟ್ಸ್ ತುಂಬ ಪ್ರಿವಿಲೆಂಟ್ ಇದೆ ಮ್ಯಾಮ್ ಇದು. ಈ ಎರಡು ರೋಗದಿಂದ ಸಾವಿರಾರು ಜನ ವುಮೆನ್ ದೇ ಆರ್ ಲೂಸಿಂಗ್ ದೇರ್ ಲೈಫ್ಸ್ ಥ್ರೂ ಔಟ್ ದ ಇಯರ್. ಯಾಕೆ ಮ್ಯಾಮ್? ವಾಟ್ ಈಸ್ ಬ್ರೆಸ್ಟ್ ಕ್ಯಾನ್ಸರ್? ಸರ್ವೈಕಲ್ ಕ್ಯಾನ್ಸರ್ ಅಂದ್ರೇನು? ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೇನು? ಯಾಕೆ ಅಷ್ಟೊಂದು ಜೀವಗಳು ಹೋಗ್ತಾ ಇದ್ದಾವೆ? ಸಿ, ನಾಟ್ ಓನ್ಲಿ ಇನ್ ಇಂಡಿಯಾ, ಅಂದರೆ ಈಗ ಭಾರತದಲ್ಲಿ ಅಷ್ಟೇ ಅಲ್ಲ, ಆಲ್ ಓವರ್ ದ ವರ್ಲ್ಡ್ ಹೆಣ್ಮಕ್ಳಲ್ಲಿ ಲೀಡಿಂಗ್ ಕಾಸಸ್ ಫಾರ್ ಡೆತ್ ಅಂತಂದರೆ ಬ್ರೆಸ್ಟ್ ಕ್ಯಾನ್ಸರ್ ಆ್ಯಂಡ್ ಸರ್ವೈಕಲ್ ಕ್ಯಾನ್ಸರ್ ಅಂತ ಅನ್ಬೋದು. ಅಂದರೆ ಸ್ತನದ ಕ್ಯಾನ್ಸರ್ ಹಾಗೂ ಗರ್ಭಕಂಠದ ಕ್ಯಾನ್ಸರ್. ಪ್ರತಿ 8 ನಿಮಿಷಕ್ಕೆ ಒಂದು ಮಹಿಳೆ ಭಾರತದಲ್ಲಿ ಗರ್ಭಕಂಠದ ಕ್ಯಾನ್ಸರ್ನಿಂದ ಸಾವನ್ನಪ್ತಿದ್ದಾರೆ. ಒಂದು ಈವನ್ ಸ್ತನದ ಕ್ಯಾನ್ಸರು ಅಷ್ಟೇ ರ್ಯಾಂಪೆಂಟ್ ಆಗಿದೆ, ಅದರಿಂದನೂ ಸಾವುಗಳು ಜಾಸ್ತಿ ಇದೆ. ಡೆವಲಪ್ಡ್ ಕಂಟ್ರೀಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಮೋರ್ ಕಾಮನ್, ಡೆವಲಪಿಂಗ್ ಕಂಟ್ರೀಸಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಮೋರ್ ಕಾಮನ್. ಬಟ್ ಬೋತ್ ಆರ್ ದೇರ್, ಬೋತ್ ಆರ್ ಲೀಡಿಂಗ್ ಟು ಮಾರ್ಟಾಲಿಟಿ ಆ್ಯಂಡ್ ಸಿವಿಯರ್ ಮಾರ್ಬಿಡಿಟಿ. ಈಗ ಗರ್ಭಕಂಠದ ಕ್ಯಾನ್ಸರ್ ಬಂದರೆ ಅದೊಂದೇ ಕ್ಯಾನ್ಸರ್ ಅನ್ಬೋದು ನಾವು. ನಮ್ಮ ದೇಹದಲ್ಲಿ ಎಷ್ಟು ಅಂಗಗಳಿದೆ, ಯಾವ ಅಂಗದಿಂದ ಕ್ಯಾನ್ಸರ್ಗಳೆಲ್ಲ ಬರ್ತದೆ. ಈ ಗರ್ಭಕಂಠದ ಕ್ಯಾನ್ಸರ್ ಯಾಕೆ ಸ್ಪೆಷಲ್ ಅಂತಂದರೆ ಇದು ಒಂದೇ ಕ್ಯಾನ್ಸರ್ ನಾವು ಕಂಪ್ಲೀಟಾಗಿ ಪ್ರಿವೆಂಟ್ ಮಾಡ್ಬೋದು. ಇದರಿಂದಾಗಿ ಈಗ ಎಷ್ಟು ಸಾವುಗಳಾಗ್ತಾ ಇದೆ, ಪ್ರತಿ 8 ನಿಮಿಷಕ್ಕೆ ಒಂದು ಸಾವು, ಪ್ರತಿ 9 ನಿಮಿಷಕ್ಕೆ ಒಂದು ಸಾವು ಅಂತಂತಂದರೆ ಎಷ್ಟು ಸಿವಿಯರ್ ಇರ್ಬೋದು ನೋಡಿ. ಸೊ ಇದನ್ನು ನಾವು ಕಂಪ್ಲೀಟಾಗಿ ನಿಲ್ಲಿಸ್ಬೋದು, ಪ್ರಿವೆಂಟ್ ಮಾಡ್ಬೋದು. ಈಗ ನೋಡಿ, ಪೋಲಿಯೋ ಹೇಗೆ ಎರಾಡಿಕೇಟ್ ಮಾಡಿದ್ರು, ಅದೊಂದು ಡಿಸೀಸ್, ಅದೊಂದು ಹೇಗೆ ಎರಾಡಿಕೇಟ್ ಮಾಡಿದ್ರು, ಹಾಗೆ ಈ ಗರ್ಭಕಂಠದ ಕ್ಯಾನ್ಸರ್ನು ನಾವು ಕಂಪ್ಲೀಟಾಗಿ ಸಂಪೂರ್ಣವಾಗಿ ನಿಲ್ಲಿಸ್ಬೋದು, ಅದು ಅಡ್ವಾನ್ಸ್ ಸ್ಟೇಜ್ ಹೋಗೋದಕ್ಕಿಂತ ಮುಂಚೆ. ಯಾಕೆ ಇದು ಸ್ಪೆಷಲ್ ಅಂತಂತಂದರೆ ಇದರಲ್ಲಿ ನಮಗೆ ಕ್ಯಾನ್ಸರ್ಗಿಂತ ಮುಂಚಿತವಾಗಿ ಕೆಲವೊಂದು ಸೆಲ್ಸಲ್ಲಿ ಚೇಂಜಸ್ ಆಗುತ್ತೆ, ಸೆಲ್ಯುಲಾರ್ ಚೇಂಜಸ್ ಆಗುತ್ತೆ. ಅದನ್ನು ನಾವು ಡಿಸ್ಪ್ಲೇಸಿಯಾ ಅಂತ ಹೇಳ್ತೀವಿ, ಅಥವಾ ಇಂಟ್ರಾಎಪಿಥೆಲಿಯಲ್ ನಿಯೋಪ್ಲೇಸಿಯಾ ಅಂತ ಹೇಳ್ತೀವಿ. ಅದೆಲ್ಲ ಯಾಕೆ ಬರುತ್ತೆ ಮ್ಯಾಮ್? ವಾಟ್ ಈಸ್ ದ ಕಾಸ್? ಅಂದರೆ ಮೂಲ ಏನು? ಮೂಲ ಏನು ಅಂತಂತಂದರೆ ಮೇಯ್ನಾಗಿ ಈ ಗರ್ಭಕಂಠದ ಕ್ಯಾನ್ಸರ್ಗೆ HPV ವೈರಾಣು ಮೂಲ ಕಾರಣ. ಇದು ಲೈಂಗಿಕ ಸಂಬಂಧದಲ್ಲಿರುವ ಎಲ್ಲ ಹೆಣ್ಮಕ್ಳಿಗೂ ಈ ಸೋಂಕು ತಗಲೇ ಇರುತ್ತೆ. ಹೆಚ್ಚಿನ ಆಲ್ಮೋಸ್ಟ್ 100% ಈ HPV ವೈರಾಣು ತಗಲಿರುತ್ತೆ. ಬಟ್ ಕೆಲವ್ರಿಗೆ ರೆಸಿಸ್ಟೆನ್ಸ್ ಕಡಿಮೆ ಇರೋರಿಗೆ ಅಥವಾ ಬೇರೆ ಯಾರಿಗಾದರೂ ಏನಾಗುತ್ತೆ, ಇದು ಒಂದು 10% ಜನದಲ್ಲಿ ಹಾಗೆ ಉಳಿಯುತ್ತೆ. ಕೆಲವ್ರು ಬರುತ್ತೆ, ಹೋಗ್ತಾ ಇರುತ್ತೆ ಇದು HPV ವೈರಾಣು ಇನ್ಫೆಕ್ಷನ್ ಆಗಿ. ಬಟ್ ಯಾವಾಗ ಅದು ಪರ್ಸಿಸ್ಟೆಂಟ್ ಆಗಿ ಸರ್ವಿಕ್ಸಲ್ಲೇ ಉಳ್ಕೊಳ್ಳುತ್ತೆ, ಆವಾಗ ಇದು ಸೆಲ್ಯುಲಾರ್ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ. ಇನ್ನೊಂದು ಮೂಲ ಕಾರಣ ನಮ್ಮ ಭಾರತದಲ್ಲಿ ಜಾಸ್ತಿ ಇರೋದು ಅಂತಂತಂದರೆ, ನಾವು ಎಷ್ಟೇ ಎಜುಕೇಷನ್ ಎಲ್ಲ ಆಗಿದೆ, ಫೀಮೇಲ್ ಲಿಟ್ರಸಿ ಬಗ್ಗೆ ಮಾತಾಡ್ತೀವಿ, ಫೀಮೇಲ್ ಎಜುಕೇಷನ್ ಬಗ್ಗೆ ಎಲ್ಲ ಮಾತಾಡಿದ್ರು ಇನ್ನೂ ನಾವು ಹಳ್ಳಿಗಳಲ್ಲೆಲ್ಲ ಹೋದರೆ ಇನ್ನೂ ಬಾಲ್ಯ ವಿವಾಹ ಇದೆ. ಅವರು ಅಂದರೆ ಔಟ್ ಆಫ್ ಕೋರ್ಟ್, ಈಗ ಅವ್ರಿಗೇನು ಚೌಟ್ರೀಸ್ ಎಲ್ಲ ಏನೂ ಸಿಗೋದಿಲ್ಲ, ಮನೆ ಹತ್ರನೇ ಆ ಥರನೇ ಮಾಡಿಬಿಡ್ತಾ ಇದ್ದಾರೆ. ಚಿಕ್ಕ ವಯಸ್ಸಲ್ಲಿ ಏನೋ ಕಾರಣ ಇರ್ಬೋದು, ಅವ್ರ ಅಜ್ಜಿ ಆಸೆ ಇರ್ಬೋದು, ಅಥವಾ ಮತ್ತೊಂದೇನೋ ಕಾರಣ ಇರ್ಬೋದು, ಆ ಥರ. ಹಾಗಾಗಿ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಮದುವೆ ಆದಾಗ ಬೇಗ ಲೈಂಗಿಕ ಎಕ್ಸ್ಪೋಜರ್ಗೆ ಒಳಗಾಗ್ತಾರವ್ರು. ಆವಾಗ HPV ವೈರಾಣು ಇನ್ಫೆಕ್ಷನ್ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಹಾಗಾದಾಗ ತುಂಬ ಯಂಗೇಜಲ್ಲೇ ಇದಾದಾಗ ಅದು ಚೇಂಜಸ್ಸು ಬೇಗನೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಸರ್ವೈಕಲ್ ಕ್ಯಾನ್ಸರ್ ಯಾಕೆ ಜಾಸ್ತಿ ಇದೆ ಅಂತಂದರೆ ತುಂಬ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗ್ತಾ ಇರೋದು ಅದು ಒಂದು ಕಾರಣ. ಮತ್ತು ಪ್ರೊಟೆಕ್ಷನ್ ಯೂಸ್ ಮಾಡದೇ ಇರೋದು, ಅಥವಾ ತುಂಬ ಮಕ್ಕಳನ್ನು ಬೇಗ ಮಾಡ್ಕೊಳ್ಳೋದು, 1 3 4 ಮಕ್ಕಳು ಜಾಸ್ತಿ
ಅದು ಸಹಜ ಹೆರಿಗೆ ಆಗುವಾಗ ಸರ್ವಿಕ್ಸ್ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಆ ಡ್ಯಾಮೇಜ್ ಆಗಿದ್ದ ಸರ್ವಿಕ್ಸ್ಗೆ HPV ವೈರಾಣು ಬೇಗ ಸೋಂಕು ತಗಲುತ್ತೆ. ಹಾಗಾಗಿ ಇದೆಲ್ಲ ಕಾರಣದಿಂದಾಗಿ ಸೋಷಿಯಲ್ ಫ್ಯಾಕ್ಟರ್ಸು ಇದೆ. ಇದೆಲ್ಲ ಸೇರಿ ಸ್ವಲ್ಪ ಸರ್ವೈಕಲ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿನೇ ಇದೆ ಇಂಡಿಯಾದಲ್ಲಿ. ಬಟ್ ಇದೊಂದು ಕ್ಯಾನ್ಸರಲ್ಲಿ ಏನಾಗುತ್ತೆ, ಅದು ಹೇಳಿದ್ನಲ್ಲ ನಾನು, ಇನ್ವೇಸಿವ್ ಕ್ಯಾನ್ಸರ್ ಅಂತ ನಾವು ಏನು ಹೇಳ್ತೀವಿ, ಅದಕ್ಕಿಂತ ಮುಂಚೆ ಕೆಲವೊಂದು ಚೇಂಜಸ್ ಆಗುತ್ತೆ. ದಟ್ ಈಸ್ CIN ಅಂತ ಹೇಳ್ತೀವಿ, ಅಥವಾ ಡಿಸ್ಪ್ಲೇಸಿಯಾ ಅಂತ ಹೇಳ್ಬೋದು. ಈ ಚೇಂಜಸ್ ಏನಾಗುತ್ತೆ, ಈಗ ಫಸ್ಟ್ ನಾರ್ಮಲ್ ಸರ್ವಿಕ್ಸಿಂದ ಆಮೇಲೆ CIN1 ಅಂತ, CIN2 ಅಂತ, ಆಮೇಲೆ CIN3 ಅಂತ, ಅದಾದಮೇಲೆ ಕಾರ್ಸಿನೋಮಾ ಇನ್ಸಿಟು, ಅದಾದಮೇಲೆ ಇನ್ವೇಸಿವ್ ಕ್ಯಾನ್ಸರ್. ಸೊ ಈ ಪ್ರೋಸೆಸ್ ಇಟ್ ವಿಲ್ ಟೇಕ್ ಎ ಲಾಂಗ್ ಟೈಮ್, ಆಲ್ಮೋಸ್ಟ್ ಮೇ ಬಿ ಮೋರ್ ದೆನ್ 5 to 10 years. ಕೆಲವರಲ್ಲಿ 10 to 15 years ಆಗ್ಬೋದು, ಕೆಲವರಿಗೆ 5 yearsಗೆ ಲಿಮಿಟ್ ಆಗ್ಬೋದು. ಬಟ್ ದಿಸ್ ಈಸ್ ಎ ಲಾಂಗ್ ಪ್ರೋಸೆಸ್. ಇಷ್ಟು ಟೈಮ್ ಸಿಗುತ್ತೆ ನಮಗೆ ಸ್ಕ್ರೀನ್ ಮಾಡಲಿಕ್ಕೆ. ಸೊ ಇದನ್ನು ತಡೆಗಟ್ಟಬಹುದು ಅಂತ CIN1 ಸ್ಟೇಜಲ್ಲಿ, CIN2, 3 ಸ್ಟೇಜಲ್ಲೇ ಕಂಡಿಡಿದ್ರೆ, ಕಾರ್ಸಿನೋಮಾ ಇನ್ಸಿಟು ಸ್ಟೇಜಲ್ಲೇ ಕಂಡಿಡಿದ್ರೆ, ಬೇಗ ಕಂಡಿಡಿದ್ರೆ ಅದಕ್ಕೆ ಸಂಪೂರ್ಣ ಚಿಕಿತ್ಸೆ ಇದೆ. ಈವನ್ ಇನ್ವೇಸಿವ್ ಕ್ಯಾನ್ಸರ್ಗೆ ಹೋದ್ರೂ ಸ್ಟೇಜ್ 1, ಸ್ಟೇಜ್ 2A ತನಕನೂ ಸೂಕ್ತ ಚಿಕಿತ್ಸೆ ಕೊಟ್ಟಾಗ ಅವ್ರದ್ದು ಸರ್ವೈವಲ್ ಚೆನ್ನಾಗಿರುತ್ತೆ, ಲೈಫ್ ಲಾಂಗ್ ಸರ್ವೈವಲ್. ಆದ್ರೂ ಈಗ ಸ್ಟೇಜ್ 3 and 4ಗೆ ಹೋದಾಗ ಅಲ್ಲಿ ಕಡಿಮೆ ಆಗುತ್ತೆ, ಲೈಫ್ ಸ್ಪ್ಯಾನ್ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದರೆ ಈವನ್ ವಿತ್ ದ ಟ್ರೀಟ್ಮೆಂಟ್ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಇಷ್ಟೆಲ್ಲ ಇದ್ರೂ ನಮಗೆ ಪ್ರಿವೆಂಟ್ ಮಾಡೋಕ್ಕಾಗ್ತಿಲ್ಲ. ಇದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಂತಂದರೆ, ಒಂದು ಪ್ಯಾಪ್ಸ್ಮಿಯರ್ ತಪಾಸಣೆ ಅಂತ. ಇದು ಮದುವೆ ಆಗಿ 3 ವರ್ಷದಿಂದ ಎಲ್ಲ ಹೆಣ್ಮಕ್ಳು 3 ವರ್ಷಕ್ಕೊಂದ್ಸರಿ ಮಾಡಿಸ್ಕೊಂಡು ಬಂದರೆ ನಾವು ಇದನ್ನು ಚೇಂಜಸ್ ಮುಂಚೆನೇ ಕಂಡುಹಿಡಿದ್ಬಿಟ್ಟು ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಟ್ಬಿಟ್ಟು ಇದನ್ನು ತಡೆಗಟ್ಬೋದು. ಪ್ರಾರಂಭಿಕ ಹಂತದಲ್ಲೇ ನಾವು ಸೂಕ್ತ ಚಿಕಿತ್ಸೆಯಿಂದ ಇದನ್ನು ನಿಲ್ಲಿಸ್ಬೋದು. ಇನ್ನೊಂದು ವ್ಯಾಕ್ಸಿನೇಷನ್, HPV ವ್ಯಾಕ್ಸಿನೇಷನ್ದು. ಇದು ಈಗ ಎಲ್ಲ ಹೆಣ್ಮಕ್ಳು, ಹುಡುಗಿಯರಿಗೆ ಸ್ಟಾರ್ಟಿಂಗ್ ಫ್ರಮ್ 9 years ಆಫ್ ಏಜಿಂದ 9 to 15 years ಆಫ್ ಏಜಲ್ಲಿ 2 ಡೋಸ್ ಕೊಟ್ಬಿಟ್ರೆ HPV ವ್ಯಾಕ್ಸಿನೇಷನ್ ಅವ್ರಿಗೆ ಲೈಫ್ ಲಾಂಗ್ ಇಮ್ಯುನಿಟಿ ಇರ್ತದೆ. ಈವನ್ ಅಪ್ ಟು 26 years ಇದನ್ನು ಕೊಡ್ಬೋದು. ಅವಾಗ 3 doses, ಮೋರ್ ದೆನ್ 15 years ಯೂಶಲಿ 3 doses ರೆಕಮೆಂಡ್ ಮಾಡ್ತಾ ಇದ್ದೀವಿ ಈಗ ನಮಗೆ ಅವೈಲಬಲ್ ಇರೋ ಇಂಜೆಕ್ಷನ್ಸ್ನ. ಸೊ ಅಟ್ಲೀಸ್ಟ್ ಇದು ವ್ಯಾಕ್ಸಿನೇಷನ್ ಕವರೇಜ್ ಆಯಿತು ಅಂತಂದ್ರೂ ಅಲ್ಲಿಗೆ ಪ್ರೊಟೆಕ್ಷನ್ ಸಿಗುತ್ತೆ. ನಮ್ಮದು ಗೋಲ್, WHO ಗೋಲ್ ಏನು ಕೊಟ್ಟಿದೆ ಅಂತಂತಂದರೆ 90, 70, 90 ಅಂತ ಫಿಗರ್ ಕೊಟ್ಟಿದೆ. ಓಕೆ, ವಾಟ್ ಈಸ್ ದಟ್? ಅಟ್ಲೀಸ್ಟ್ 90% ಆಫ್ ದ ಗರ್ಲ್ಸ್ ಶುಡ್ ಗೆಟ್ ವ್ಯಾಕ್ಸಿನೇಟೆಡ್ and at least 70% of the women should get screened with pap smear. Okay, and 90% of the detected cases na early stage alli treat ಮಾಡೋದು. ಇಷ್ಟು ಮಾಡಿದ್ರೆ ಐ ಥಿಂಕ್ ವಿ ಕ್ಯಾನ್ ಪ್ರಿವೆಂಟ್ ಸರ್ವೈಕಲ್ ಕ್ಯಾನ್ಸರ್. ದಟ್ ಈಸ್ ದ ಗೋಲ್. ಬೈ at least 2030 we have to achieve this target. ಸೊ ಇದನ್ನು ಇದು ಮಾಡಲಿಕ್ಕೆ ನಾವೀಗ ನರ್ಸಿಂಗ್ ಸ್ಕೂಲ್ಸಲ್ಲಿನೂ ಮತ್ತು ಮೊನ್ನೆ ಆಶಾ ಕಾರ್ಯಕರ್ತೆಯರು ಅವ್ರಿಗೂ ಕರೆದು ಇದ್ರ ಬಗ್ಗೆ ಎಲ್ಲ ನಾವು ಅವೇರ್ನೆಸ್ ಕೊಟ್ವಿ. ಯಾಕಂದರೆ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ವರ್ಕರ್ಸು ಅವರು ಹಳ್ಳಿ ಜನಕ್ಕೆಲ್ಲ ಇಮಿಡಿಯೇಟಾಗಿ ರೀಚ್ ಆಗೋದು ಅವರೇ ಇಂಪಾರ್ಟೆಂಟು. ಸೊ ಅವ್ರಿಗೂ ನಾವು ಕಾರ್ಯಾಗಾರ ಮಾಡಿ ತಿಳುವಳಿಕೆ ಕೊಟ್ಟಿದ್ದೀವಿ, ಅವೇರ್ನೆಸ್. ಬಟ್ ಸ್ಟಿಲ್ ಇದು ಅಂದರೆ ನಾವು ಏನು ಗೋಲ್ ಇಟ್ಕೊಂಡಿದ್ದೀವಿ ಹಾಗೂ ಏನು ರಿಸಲ್ಟ್ಸ್ ಒಪ್ಟೈನ್ ಆಗ್ತಾ ಇದೆ ಅದಕ್ಕಿನ್ನೂ ಸ್ವಲ್ಪ ಗ್ಯಾಪ್ ಇದೆ. ಮ್ಯಾಮ್, ಇಷ್ಟೆಲ್ಲ ಸೌಲಭ್ಯಗಳಿದ್ದರೂ ಯಾಕೆ ಎಲ್ಲ ಹೆಂಗಸರು ಸ್ಕ್ರೀನಿಂಗ್ ಮಾಡಿಸ್ಕೋತಾ ಇಲ್ಲ? ಯಾಕೆ, ನಿಮಗೇನು ಅನಿಸುತ್ತೆ ಮ್ಯಾಮ್? ಒಂದು ಅವೇರ್ನೆಸ್ ಇನ್ನೂ ಅಷ್ಟಿಲ್ಲ. ಇದರಿಂದ ಇದನ್ನು ಪ್ರಿವೆಂಟ್ ಮಾಡ್ಬೋದು, ಇದು ಎಷ್ಟು ಸಮಸ್ಯೆ ಆಗುತ್ತೆ ಇದರಿಂದ ಅಂತ ಅವ್ರಿಗೆ ತಿಳುವಳಿಕೆ ಇಲ್ಲ. ಎಷ್ಟೊಂದು ಜನಕ್ಕೆ ಅವೇರ್ನೆಸ್ ಕೊಟ್ರು ಅದನ್ನು ಕೆಲವರು ಸೀರಿಯಸ್ ಆಗಿ ತೊಗೊಳ್ದೇ ಇರ್ಬೋದು. ತಿಳುವಳಿಕೆ ಕೊಟ್ಟರು ಏನೋ ಬಿಡೋ ಎಲ್ಲೋ ಆಗುತ್ತೆ. ಯಾಕಂದರೆ ಅವ್ರಿಗೆ ಅವರ ಸಂಸಾರದ ತಾಪತ್ರಯಗಳು ಅದೆಲ್ಲ ಜಾಸ್ತಿ ಇರ್ಬೋದು, ಅಥವಾ ಬೇರೆ ಇನ್ನೊಂದೇನೋ ಸಮಸ್ಯೆಗಳು, ಅವ್ರಿಗೆ ಅದಕ್ಕಿಂತ ಹೆಚ್ಚು ಸಮಸ್ಯೆಗಳು ಇರ್ಬೋದು. ಅದಕ್ಕೆ ಅವರ ಆರೋಗ್ಯಕ್ಕೆ ಬಂದಾಗ ಅವರು ಅದನ್ನು ಕಡೆಗಣಿಸ್ಬೋದು. ಸೊ ಎಸ್ಟರ್ಡೇ ಐ ವಾಸ್ ಟಾಕಿಂಗ್ ಟು ಮೈ ಮದರ್ ಮ್ಯಾಮ್. ಶಿ ಈಸ್ ವೆಲ್ ಎಜುಕೇಟೆಡ್. ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಐಡಿಯಾ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅವ್ರ ಫ್ರೆಂಡ್ಸ್ ಸರ್ಕಲಲ್ಲಿ ಕೂಡ ಅವ್ರು ಮಾತಾಡ್ತಾ ಇರ್ತಾರೆ. ನಾನು ಹಿಂಗೆ ಹೇಳಿದೆ, ಹಿಂಗೆ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀನಿ, ನಾನು ಏನೇನು ಕ್ವಶನ್ಸ್ ಕೇಳ್ಬೋದು ಅಂತ ಅವ್ರ ಹತ್ರ ಮಾತಾಡಿದಾಗ
ಅವ್ರು ನಾನು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಕೇಳಿದ್ದೀನಿ, ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ ಅಂತ ಅಂದರು ಮ್ಯಾಮ್. ಸೊ ಇವಾಗ ವೆಲ್ ಎಜುಕೇಟೆಡ್ ಪೀಪಲ್ ಅವರೇ ಈ ಥರ ಮಾತಾಡ್ತಾ ಇದ್ದಾರೆ ಅಂದರೆ ಇವಾಗ ಇನ್ನು ಓದಿಲ್ಲ ಬರ್ದಿಲ್ಲ ಅವ್ರ ತನಕ ಇನ್ನು ಇದ್ರ ಅವೇರ್ನೆಸ್ಸೇ ಹೋಗಿಲ್ಲ ಅಂತ ನಂಗೆ ಅನ್ಸುತ್ತೆ. ಹೌದು ಅವೇರ್ನೆಸ್ ಇಲ್ಲ. ಫಸ್ಟ್ ಥಿಂಗ್ ಇಸ್ ವಿ ಹ್ಯಾವ್ ಟು ಕ್ರಿಯೇಟ್ ಅವೇರ್ನೆಸ್. ಆ್ಯಸ್ ಅ ಮೆಡಿಕಲ್ ಸೊಸೈಟಿ ನಾವೇನು ಮಾಡ್ಬೋದು ಮ್ಯಾಮ್ ಅಲ್ಲಿ ತನಕ ವಿಷಯ ತಲುಪಬೇಕು ಮುಟ್ಟಬೇಕು ಅಂದರೆ ವಾಟ್ ಚೇಂಜಸ್ ವಿ ಕ್ಯಾನ್ ಡೂ? ಅದೇ ಅವೇರ್ನೆಸ್ ಒಂದು ಇಂಪಾರ್ಟೆಂಟ್. ಇದ್ರ ಬಗ್ಗೆ ಅವೇರ್ನೆಸ್ ಈಗ ನಾವು ಶಾಲಾ ಕಾಲೇಜ್ಗಳಲ್ಲಿ ಸ್ಕೂಲ್ಸಲ್ಲಿ ಅಲ್ಲೆಲ್ಲ ವಿಸಿಟ್ ಮಾಡಿ ಅವ್ರಿಗೆ ಅವೇರ್ನೆಸ್ ಕೊಡಬೇಕು. ಇದನ್ನು ಮಾಡ್ತಾ ಇದ್ದೀವಿ ಈಗ ನಾವು ಕೆಲವೊಂದು ಕಾಲೇಜ್ಗಳಲ್ಲಿ ಮತ್ತು ಸ್ಕೂಲ್ಸಲ್ಲೆಲ್ಲ ವಿಸಿಟ್ ಮಾಡಿ ಇದ್ರ ಬಗ್ಗೆ ಸ್ಟೂಡೆಂಟ್ಸ್ಗೆ ಅವೇರ್ನೆಸ್ ಕೊಡ್ತಿದ್ದೀವಿ. ಈಗ ಸ್ಟೂಡೆಂಟ್ಸ್ಗೆ ಅವೇರ್ನೆಸ್ ಕೊಟ್ಟರೆ ಅವ್ರದ್ದು ವ್ಯಾಕ್ಸಿನೇಷನ್ ಆಗ್ತದೆ, ಅವ್ರ ತಾಯಿದು ಪ್ಯಾಪ್ಸ್ಮೇರ್ ಆಗುತ್ತೆ ಅನ್ನೋದು ಒಂದು ಗೋಲು, ಅದೊಂದಿದು. ಮತ್ತು ಈಗ ನಾವು ಬಸವೇಶ್ವರ ಮೆಡಿಕಲ್ ಕಾಲೇಜಲ್ಲಿ ಎವ್ರಿ ಮಂತ್ ಈಗ ಶ್ರೀ ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಇದರಿಂದ ಎವ್ರಿ ಮಂತ್ ಫಸ್ಟ್ ಸ್ಯಾಟರ್ಡೆ ಫ್ರೀ HPV ಟೆಸ್ಟಿಂಗ್ ಆಗ್ತಾಯಿದೆ. ಈಗ ಒಂದು ಪ್ಯಾಪ್ಸ್ಮೇರ್ ಅಂತ ಹೇಳಿದೆ ನಾನು, ಎವ್ರಿ 3 years ಪ್ಯಾಪ್ಸ್ಮೇರ್ ಟೆಸ್ಟ್ ಮಾಡಿಸ್ಕೋಬೋದು ಅಂತ. ಇನ್ನೊಂದು ಟೆಸ್ಟಿಂಗ್ ಅಂತ ಪ್ಯಾಪ್ಸ್ಮೇರ್ ವಿತ್ HPV ಟೆಸ್ಟಿಂಗ್. ಇದನ್ನು ಎವ್ರಿ 5 years ಒಂದ್ಸರಿ, ಸ್ಟಾರ್ಟಿಂಗ್ ಫ್ರಮ್ 30 years ಆಫ್ ಏಜ್ ಎವ್ರಿ 5 years ಒಂದು ಮಾಡಿಸ್ಕೊಂಡ್ರೆ ಇದರಿಂದನೂ ಅರ್ಲಿ ಡಿಟೆಕ್ಷನ್ ಆಗುತ್ತೆ. ಸೊ ಅದು ಒಂದು 25 ಜನಕ್ಕೆ ಫ್ರೀಯಾಗಿ ಮಾಡ್ತಾ ಇದ್ದೀವಿ ಎವ್ರಿ ಮಂತ್ ಫಸ್ಟ್ ಸ್ಯಾಟರ್ಡೆ ಬಸವೇಶ್ವರ ಹಾಸ್ಪಿಟ್ಲಲ್ಲಿ. ಮತ್ತು HPV ವ್ಯಾಕ್ಸಿನೇಷನ್ ಡ್ರೈವನ್ನು ಎವ್ರಿ ಮಂತ್ ನಡೀತಾ ಇದೆ, ಮಾಡ್ತಾ ಇದ್ದೀವಿ. ಬಟ್ ಇನ್ನೂ ಅದು ಟಾರ್ಗೆಟ್ ನಾವು ಕಂಪ್ಲೀಟ್ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ. ಈಗ ಇದು ಆಶಾ ಕಾರ್ಯಕರ್ತೆಯರಿಗೆ ಫಸ್ಟ್ ಲೈನಲ್ಲಿ ಈಗ ಅರೌಂಡ್ 2000 ಅಂಗನವಾಡಿ ವರ್ಕರ್ಸು ಮತ್ತು 1000 ಆಶಾ ವರ್ಕರ್ಸ್ ಇದ್ದಾರೆ. ಫಸ್ಟ್ ಅವ್ರದ್ದು ಸ್ಕ್ರೀನಿಂಗ್ ಆಗಲಿ ಅಂತ ಹೇಳಿಬಿಟ್ಟು ನಾನು DHO ಮತ್ತು RCH ಆಫೀಸರ್ ಹತ್ರ ಎಲ್ಲ ಮಾತಾಡಿ ಒಂದು 30 ಮೆಂಬರ್ಸ್ನ ಕಳಿಸಿ ಅಂತ ಅವ್ರಿಗೂ ಸರ್ಕ್ಯುಲರೆಲ್ಲ ಕಳಿಸಿದ್ದೀವಿ. ಫಸ್ಟು ಅವ್ರು ಸ್ಕ್ರೀನ್ ಮಾಡಿಸ್ಕೊಂಡ್ರೆ ಆಮೇಲೆ ಪ್ರತಿಯೊಬ್ಬ ಆಶಾ ಕಾರ್ಯಕರ್ತೆನೂ ಒಂದು 30 ಜನನ ಕರ್ಕೊಂಡು ಬಂದು ಮಾಡಿಸಿದ್ರೆ ಐ ಥಿಂಕ್ ವಿ ಕ್ಯಾನ್ ಕವರ್ ಇನ್ ಅಟ್ಲೀಸ್ಟ್ 1-2-3 years ಟೈಮಲ್ಲಿ ಚಿತ್ರದುರ್ಗ ಪಾಪ್ಯುಲೇಷನ್ನ ನಾವು ಕವರ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಆಸೆ ಇಟ್ಕೊಂಡಿದ್ದೀನಿ. ಇದನ್ನು ನಾವು ವರ್ಕ್ ಮಾಡ್ತಿರೋ ಪ್ಲೇಸಲ್ಲಿ ಚಿತ್ರದುರ್ಗದಲ್ಲಿ ಅಟ್ಲೀಸ್ಟ್ ಇದನ್ನು ಕಂಪ್ಲೀಟಾಗಿ ಎರಾಡಿಕೇಟ್ ಮಾಡಬೇಕು, ಪ್ರಿವೆಂಟ್ ಮಾಡಬೇಕು ಅನ್ನೋದೊಂದು ಗೋಲ್ ಇದೆ. ನೋಡೋಣ, ದೈವದಿಂದ ಅದು ಪೂರ್ತಿ ಆದರೆ ಅದಾಗಲಿ ಮ್ಯಾಮ್. ನೀವು ಅಂದ್ಕೊಂಡಿರೋದು ಗೋಲ್ ರೀಚ್ ಆಗಲಿ ಮ್ಯಾಮ್, ನಾವು ಹಾರೈಸ್ತೀವಿ. ಆ್ಯಂಡ್ ಇವಾಗ ನಾವು ಪ್ರಿವೆನ್ಷನ್ ಬಗ್ಗೆ ಮಾತಾಡೋದು ಮ್ಯಾಮ್, ಹೇಗೆ ತಡೆಗಟ್ಬೋದು, ಯಾವಾಗ ನಾವು ಸ್ಕ್ರೀನಿಂಗ್ ಮಾಡಿಸ್ಕೋಬೇಕು ಅಂತ. ವಾಟ್ ಆರ್ ದ ವಾರ್ನಿಂಗ್ ಸೈನ್ಸ್ ಮ್ಯಾಮ್? ಅವ್ರ ದೇಹದಲ್ಲಿ ಏನೇನು ಚೇಂಜಸ್ ಆಗ್ತಿದ್ರೆ ದಟ್ ಇಂಡಿಕೇಟ್ಸ್ ಟುವರ್ಡ್ಸ್ ಸರ್ವೈಕಲ್ ಕ್ಯಾನ್ಸರ್ ಅಂತ ಅವ್ರು ಅನ್ಕೋಬೋದು ಮ್ಯಾಮ್? ಸೊ ಈಗ ನಾನು ಹೇಳಿದೆ, ಇದು ಸೈನ್ ಚೇಂಜಸ್ ಅದೆಲ್ಲ ಆಗ್ಬೋದು ಅಂತ ಹೇಳ್ಬಿಟ್ಟು, ಅಂದರೆ ಕ್ಯಾನ್ಸರ್ಗಿಂತ ಮುಂಚೆ ಕೆಲವೊಂದು ಚೇಂಜಸ್ ಆಗ್ಬೋದು ಅಂತ. ಒಂದೊಂದು ಸರಿ ಏನೂ ಸಿಂಪ್ಟಮ್ಸ್ ಇಲ್ಲದೆ ಇರ್ಬೋದು, ಅದೇ ಒಂದು ಇದರಲ್ಲಿ ಸಮಸ್ಯೆ ಇರೋದು. ಏನೂ ಸಮಸ್ಯೆ ಅಥವಾ ಸಿಂಪ್ಟಮ್ಸ್ ಆಗಲಿ ಸೈನ್ ಇಲ್ಲದೆ ಆಗಲಿ ಅದು 3rd ಸ್ಟೇಜ್ಗೆ ಹೋಗ್ಬೋದು. ಅದಕ್ಕೋಸ್ಕರ ಸಿಂಪ್ಟಮ್ಸ್ ಸೈನ್ಸ್ಗೆ ವೆಯ್ಟ್ ಮಾಡೋದು ಬೇಡ. ದೇ ಹ್ಯಾವ್ ಟು ಗೆಟ್ ಸ್ಕ್ರೀನ್ಡ್. ಈವನ್ ವಿತೌಟ್ ಸಿಂಪ್ಟಮ್ಸ್ ಪೇಷಂಟ್ಸ್ ಶುಡ್ ಗೆಟ್ ಸ್ಕ್ರೀನ್ಡ್ ಅಟ್ ದ ಅರ್ಲಿ ಏಜ್. ಅಟ್ಲೀಸ್ಟ್ ಒಂದು ಸರಿ ಪ್ಯಾಪ್ಸ್ಮೇರ್ ಅವ್ರ ಲೈಫ್ ಟೈಮಲ್ಲಿ ಮಾಡಿಸ್ಕೊಂಡ್ರೆ ಬಿಟ್ವೀನ್ 30 to 35 years, ದಟ್ ಈಸ್ ಆಲ್ಸೋ ಬೆನಿಫಿಷಿಯಲ್. ಇನ್ನು ಸಿಂಪ್ಟಮ್ಸ್ ಆ್ಯಂಡ್ ಸೈನ್ಸ್ಗೆ ಅಂತ ಬಂದರೆ ಹೆಚ್ಚು ಋತುಸ್ರಾವ ಆಗೋದು ಮತ್ತು ಬಿಳಿ ಸೆರಗು ಅಂತ ಹೇಳ್ತಾರೆ, ಬಿಳಿ ಮುಟ್ಟು ಹೋಗೋದು. ಸೊ ಇದು ಬಿಳಿ ಮುಟ್ಟು ಹೋಗೋದು ಮತ್ತು ರಕ್ತ ಸೋಂಕಿರೋ ಬಿಳಿ ಮುಟ್ಟು ಹೋಗೋದು, ಅಥವಾ ಕೆಟ್ಟ ಸ್ಮೆಲ್ ಬರೋ ಅಂಥ ಬಿಳಿ ಮುಟ್ಟು ಹೋಗೋವಂಥದ್ದು, ಅಥವಾ ಕೊನೆ ಹಂತಕ್ಕೆ ಹೋದಾಗ ಹೊಟ್ಟೆ ನೋವು ಬರೋದು, 3rd 4th ಸ್ಟೇಜಲ್ಲಿ ಹೊಟ್ಟೆ ನೋವು ಬರೋದು, ಮತ್ತು ಮೂತ್ರ ಕಂಟ್ರೋಲಲ್ಲಿ ಇಲ್ಲದೆ ಇರೋದು, ಇದೆಲ್ಲ ಕೊನೆ ಹಂತಕ್ಕೆ ಹೋದಾಗ ಆಗುತ್ತೆ 4th ಸ್ಟೇಜಲ್ಲಿ. ಸೊ ಆ ಸ್ಟೇಜ್ಗೆಲ್ಲ ಹೋಗೋದು ಬೇಡ ಅಂತ ನಮ್ಮ ಇದು. ಬಿಗಿನಿಂಗಲ್ಲೇ ಕಂಡಿಡಿದ್ಬಿಟ್ಟು ಇದಕ್ಕೆ ಚಿಕಿತ್ಸೆ ಕೊಟ್ಟರೆ ನಮ್ಮ ಹೆಣ್ಮಕ್ಳಿಗೆ ಒಳ್ಳೆ ಲೈಫ್ ಇರುತ್ತೆ ಅಂತ. ಸೊ ನಿಮ್ಮ ದೇಹದಲ್ಲಿ ಏನು ಚೇಂಜಸ್ ಬರಲಿಲ್ಲ ಅಂದರೂ, ನಿಮ್ಗೇನು ತೊಂದರೆ ಆಗ್ತಿಲ್ಲ ಅಂದರೂ ಬಂದು ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಓಕೆ ಮ್ಯಾಮ್. ಸೊ ಇಫ್ ಸಮ್ವನ್ ಇಸ್ ಪಾಸಿಟಿವ್ ಮ್ಯಾಮ್, ಗೊತ್ತಾಯ್ತು ಅವ್ರಿಗೆ ಸರ್ವೈಕಲ್ ಕ್ಯಾನ್ಸರ್ ಇದೆ ಆ್ಯಂಡ್ ಯು ಡಯಾಗ್ನೋಸ್ ದ ಸ್ಟೇಜ್ ಆಲ್ಸೋ, ಟ್ರೀಟ್ಮೆಂಟ್ ಆಪ್ಷನ್ಸ್ ಏನೇನಿದೆ ಮ್ಯಾಮ್ ಸರ್ವೈಕಲ್ ಕ್ಯಾನ್ಸರ್? ಟ್ರೀಟ್ಮೆಂಟ್ ಆಪ್ಷನ್ಸ್ ಎಲ್ಲ ಚೆನ್ನಾಗೇ ಇದೆ ಇವಾಗ. ಅಪ್ ಟು ಸ್ಟೇಜ್ 2A ತನಕ ಮೇನ್ಲಿ ಸರ್ಜಿಕಲ್ ಟ್ರೀಟ್ಮೆಂಟ್ ಆಗ್ಬೋದು, ಇಲ್ಲ ರೇಡಿಯೋಥೆರಪಿನೂ ಆಗ್ಬೋದು. ಸ್ಟೇಜ್ 3-4ಗೆಲ್ಲ ಹೋದಾಗ ಕೀಮೋಥೆರಪಿ, ರೇಡಿಯೇಷನ್ ಎಲ್ಲ ಕೊಟ್ಟು ಆಮೇಲೆ ಆಪರೇಬಲ್ ಇದ್ದರೆ ಆಪ್ರೇಟ್ ಮಾಡ್ತಾರೆ. ಇಲ್ಲಾಂದ್ರೆ ಮೇನ್ಲಿ ರೇಡಿಯೇಷನ್ ಆ್ಯಂಡ್ ಕೀಮೋಥೆರಪಿ ಸ್ಟೇಜ್ 3 and 4ಗೆಲ್ಲ. ಕೊನೆ ಹಂತಕ್ಕೆ ಹೋದಾಗ ಅದರಿಂದ ಏನು ಹೆಲ್ಪ್ ಆಗಲ್ಲ ಅಂತಂದಾಗ ಪ್ಯಾಲಿಯೇಟಿವ್ ಥೆರಪಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ.
ಜಸ್ಟ್ ಅವ್ರ ಸಿಂಪ್ಟಮ್ಸಿಂದ ರಿಲೀಫ್ ಕೊಡಲಿಕ್ಕೆ, ಪೇಯ್ನಿಂದ ರಿಲೀಫ್ ಕೊಡಲಿಕ್ಕೆ, ಆ ಥರ ಇದಿರುತ್ತೆ. ಬಟ್ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ. ಈ ಆಂಕಾಲಜಿ ಸೆಂಟರ್ಸ್ಗೆ ರೆಫರ್ ಮಾಡ್ತೀವಿ ಯೂಶ್ವಲಿ. ಇದೆಲ್ಲ ಇದಾದಾಗ ಸ್ಟೇಜ್ 2A ಇಂದ ಜಾಸ್ತಿ ಆಗಿದ್ದರೆ ಸ್ಟೇಜ್ 2A ತನಕ ಡೆಫಿನೆಟ್ಲಿ ಸರ್ಜರಿ ಕ್ಯಾನ್ ಬಿ ಡನ್, ಫಾಲೋಡ್ ಬೈ ರೇಡಿಯೋಥೆರಪಿ. ಅದಕ್ಕಿಂತ ಜಾಸ್ತಿ ಆದರೆ ಡೈರೆಕ್ಟ್ ರೇಡಿಯೋಥೆರಪಿ ಆರ್ ಕೆಮೊಥೆರಪಿ. ಎಷ್ಟು ಟೈಮ್ ತಗೋಬೋದು ಮ್ಯಾಮ್ ಟ್ರೀಟ್ಮೆಂಟ್ ಯೂಶ್ವಲಿ 1.5 ಮಂತ್ ಇರ್ತದೆ ರೇಡಿಯೋಥೆರಪಿ ಅದೆಲ್ಲ. ಅದಾದಮೇಲೆ ಮತ್ತೆ ರೆಗ್ಯುಲರ್ ಫಾಲೋ ಅಪ್ಸ್ ಇರುತ್ತೆ, ಆವಾಗೆಲ್ಲ ಹೋಗ್ಬೇಕು. 1.5 ಮಂತ್ ಟು 6 ಮಂತ್ಸ್ ತನಕ ಬೇಕಾಗ್ತದೆ, ಮತ್ತು ವಿತ್ ರೆಗ್ಯುಲರ್ ಫಾಲೋ ಅಪ್ಸ್. ಓಕೆ, ಈ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ನಾವೆಲ್ಲ ಮಾತಾಡಿದ್ವಿ ಅಂತ ನಾನು ಅನ್ಕೋತೀನಿ ಮ್ಯಾಮ್. ಸೊ ಕಮಿಂಗ್ ನೆಕ್ಸ್ಟ್ ಟು ಬ್ರೆಸ್ಟ್ ಕ್ಯಾನ್ಸರ್ ಮ್ಯಾಮ್. ಈ ಗರ್ಭಕಂಠದ ಕ್ಯಾನ್ಸರ್ ಎಷ್ಟು ಡೇಂಜರಸ್ ಇತ್ತು, ಈ ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಅಷ್ಟೇ ಡೇಂಜರಸ್ ಅಂತ ನಾನು ಅನ್ಕೋತೀನಿ ಮ್ಯಾಮ್. ಸೊ ಬ್ರೆಸ್ಟ್ ಕ್ಯಾನ್ಸರ್ ಎಲ್ಲಿಂದ ಬರುತ್ತೆ ಮ್ಯಾಮ್, ಹೇಗೆ ಬರುತ್ತೆ? ಕೆಲವೊಬ್ರು ಅನ್ಕೋತಾರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಮಾತ್ರ ಬ್ರೆಸ್ಟ್ ಕ್ಯಾನ್ಸರ್ ಬರೋದು ಅಂತ. ತುಂಬ ಜನ ಆ ನಂಬಿಕೆ ಇಟ್ಕೊಂಡಿದ್ದಾರೆ. ಅದು ಸತ್ಯನಾ ಅಸತ್ಯನಾ? ಬೇರೆ ವೇಸ್ ಏನೇನು ಬ್ರೆಸ್ಟ್ ಕ್ಯಾನ್ಸರ್ ಬರಲಿಕ್ಕೆ? ಈಗ ಸ್ತನದ ಕ್ಯಾನ್ಸರ್ಗೂ ಫ್ಯಾಮಿಲಿ ಹಿಸ್ಟ್ರಿ 6-8% ಆಫ್ ದ ಪೇಷಂಟ್ಸ್ ವಿಲ್ ಹ್ಯಾವ್ ಫ್ಯಾಮಿಲಿ ಹಿಸ್ಟ್ರಿ. ಇನ್ನು ಮಿಕ್ಕಿದವ್ರಿಗೆಲ್ಲ ವಿತೌಟ್ ಫ್ಯಾಮಿಲಿ ಹಿಸ್ಟ್ರಿನೇ ಬರ್ತದೆ. ಸೊ ಫ್ಯಾಮಿಲಿ ಹಿಸ್ಟ್ರಿ ಇರಲೇಬೇಕು ಅಂತಿಲ್ಲ. ಜೆನೆಟಿಕ್ ಇನ್ಹೆರಿಟೆನ್ಸ್ ಇದ್ದರೆ ಒಂದು 6-8% ಆಫ್ ದ ಬ್ರೆಸ್ಟ್ ಕ್ಯಾನ್ಸರ್ಸ್ ಆರ್ ಇನ್ಹೆರಿಟೆಡ್. BRCA ಆ್ಯಂಟಿಜೆನ್ ಅಂತದೆಲ್ಲ ಇರುತ್ತೆ. ಅದು ಇನ್ಹೆರಿಟೆನ್ಸ್ ಇದ್ದರೆ ಅದು ಅನುವಂಶೀಯವಾಗಿ ಫ್ಯಾಮಿಲೀಸಲ್ಲಿ ಬರ್ಬೋದು. ಬಟ್ ಮೆಜಾರಿಟಿ ಆಫ್ ದ ಕೇಸಸ್ ಇಟ್ ಈಸ್ ನಾಟ್ ಇನ್ಹೆರಿಟೆಡ್, ಸ್ಪೊರಾಡಿಕ್ ಆಗೇ ಬರ್ತದೆ. ಸೊ ಇದು ಏನು ಮೇನ್ ಅಂತಂತಂದರೆ ಅರ್ಲಿ ಮೆನಾರ್ಕೆ ಆ್ಯಂಡ್ ಲೇಟ್ ಮೆನೋಪಾಸ್, ಜಾಸ್ತಿ ಈಸ್ಟ್ರೋಜನ್ಗೆ ಎಕ್ಸ್ಪೋಜರ್ ಆದಾಗ ಅದು ಒಂದು ರೀಸನ್. ಅಂದರೆ ತುಂಬ ಈಗ ಏಜ್ ನಾವು ಅರ್ಲಿಯರ್ ಟೈಮ್ಸಲ್ಲಿ 13 ಇಯರ್ಸ್ 14 ಇಯರ್ಸ್ ಹಾಗೆ ಋತುಸ್ರಾವ ಸ್ಟಾರ್ಟ್ ಆಗ್ತಿತ್ತು ಹುಡುಗಿಯರಿಗೆ. ಈಗಿನ ಇದರಲ್ಲಿ ನಾವು ಲೈಫ್ ಸ್ಟೈಲು ಮತ್ತು ಫುಡ್ ಹ್ಯಾಬಿಟ್ಸ್ ಇದೆಲ್ಲ ನೋಡಿದಾಗ ಈಗಿನ ಹುಡುಗಿಯರಿಗೆ ಆಲ್ಮೋಸ್ಟ್ 10 ಇಯರ್ಸ್ಗೆ 11 ಇಯರ್ಸ್ಗೆ ಮೆನಾರ್ಕೆ ಆಗ್ತಾಯಿದೆ, ಋತುಸ್ರಾವ ಸ್ಟಾರ್ಟ್ ಆಗ್ತಾಯಿದೆ. ಸೊ ಅಲ್ಲಿಂದನೇ ಅವ್ರಿಗೆ ಈಸ್ಟ್ರೋಜನ್ ಎಕ್ಸ್ಪೋಜರ್ಸ್ ಆಗ್ತಾ ಇರುತ್ತೆ, ಅದು ಒಂದು ರೀಸನ್. ಮತ್ತು ಲೇಟ್ ಮೆನೋಪಾಸ್, ಯೂಶ್ವಲಿ ಬೈ 45 to 52 ಇಯರ್ಸಲ್ಲಿ ಮೆನೋಪಾಸ್ ಆಗುತ್ತೆ. ಕೆಲವರಿಗೆ ಲೇಟ್ ಆಗ್ಬೋದು, ಆವಾಗ್ಲೂ ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ, ಅದು ಒಂದು ರೀಸನ್. ಮತ್ತು ಇನ್ನೊಂದು ಏನು ಅಂತಂದರೆ ದೈಹಿಕವಾಗಿ ರೋಗ ನಿರೋಧಕ ಶಕ್ತಿ ಕುಂಠಿತ ಆಗೋದು. ಈಗ ಪ್ರೆಸೆಂಟ್ ಲೈಫ್ ಸ್ಟೈಲ್ ಚೇಂಜಸ್ ಮತ್ತು ಡಯಟ್ರಿ ಹ್ಯಾಬಿಟ್ಸ್ ಇವೆರಡೂ ಇಂಪಾರ್ಟೆಂಟ್ ಆಗುತ್ತೆ. ಡಯಟಲ್ಲಿ ಅರ್ಬನ್ ಏರಿಯಾದಲ್ಲಿ ಬಂದರೆ ನಾವು ಆದಷ್ಟು ತುಂಬ ಜಂಕ್ ಆಹಾರ ಅಂತ ಏನು ಹೇಳ್ತೀವಿ ಅದ್ರ ಸೇವನೆ ಜಾಸ್ತಿ ಆಗ್ತಾಯಿದೆ. ಹಳ್ಳಿಗಳಲ್ಲಿ ಜಂಕ್ ಆಹಾರ ಇಲ್ಲದೇ ಇದ್ರೂ ಪೌಷ್ಟಿಕಾಂಶದ ಕೊರತೆ ಇರ್ಬೋದು. ಹೌದು, ಅವ್ರಿಗೆ ಈಗ ಸೊಪ್ಪು ತೊಗೊಳ್ಬೇಕು, ತರಕಾರಿ, ಹಣ್ಣು ಅದೆಲ್ಲ ಅವರು ನಿಯಮಿತವಾಗಿ ತಗೊಳ್ತಾ ಇರೋದಿಲ್ಲ. ಹಾಗಾಗಿ ಇದು ರೋಗ ನಿರೋಧಕ ಶಕ್ತಿನೂ ಸ್ವಲ್ಪ ಕಡಿಮೆ ಆದಾಗ ಇದು ಜಾಸ್ತಿ ಆಗುತ್ತೆ. ಮತ್ತು ಈ ತಂಬಾಕು ಸೇವನೆ ಅದೂ ರೋಗ ನಿರೋಧಕ ಶಕ್ತಿನ ಕಡಿಮೆ ಮಾಡುತ್ತೆ. ಹಳ್ಳಿ ಪ್ರದೇಶದಲ್ಲಿ ತಂಬಾಕು ಸೇವನೆ ಇಂಪಾರ್ಟೆಂಟ್ ಆಗ್ಬೋದು. ಅರ್ಬನ್ ಏರಿಯಾಸಲ್ಲಿ ಆಲ್ಕೋಹಾಲ್ ಆ್ಯಂಡ್ ಸಿಗರೇಟ್ ಕನ್ಸಪ್ಷನ್ ಬೈ ಗರ್ಲ್ಸ್ ಅದನ್ನು ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಮುಂಚಿನ ದಿನಗಳಲ್ಲೇ ಬರೀ ಹುಡುಗರು ಮಾತ್ರ ಈ ವ್ಯಸನಕ್ಕೆ ಒಳಗಾಗ್ತಿದ್ರು. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ವಿತ್ ಎಜುಕೇಷನ್ ಸಮ್ವೇರ್ ಗರ್ಲ್ಸ್ ಆರ್ ಲೂಸಿಂಗ್ ದೇರ್ ದಿಸ್ ಥಿಂಗ್ ಮೊರಲ್ ಅನಿಸ್ತಾ ಇದೆ. ಸಿಗರೇಟ್ ಮತ್ತು ಆಲ್ಕೋಹಾಲ್ ಅಡಿಕ್ಷನ್ ಇದನ್ನು ಕೆಲವೊಂದು ಇದರಲ್ಲೇ ನೋಡ್ತಾ ಇದ್ದೀವಿ ನಾವು. ಇದೂ ಒಂದು ಕಾರಣ ಆಗ್ಬೋದು ಬಾಡಿ ರೆಸಿಸ್ಟೆನ್ಸ್ ಕಡಿಮೆ ಆಗಲಿಕ್ಕೆ. ಮತ್ತು ನಿಯಮಿತವಾಗಿ ವ್ಯಾಯಾಮ ಇಲ್ಲದೆ ಇರೋದು, ಸೆಡೆಂಟ್ರಿ ಲೈಫ್ ಹ್ಯಾಬಿಟ್ಸ್, ಈಗೆಲ್ಲ ವರ್ಕ್ ಫ್ರಮ್ ಹೋಮು, ಕಂಪ್ಯೂಟರ್ ಮುಂದೆ ವರ್ಕ್ ಮಾಡೋದು, ಈ ಸೋಷಿಯಲ್ ಮೀಡಿಯಾ ಇದೆಲ್ಲ ಜಾಸ್ತಿ ಆದಮೇಲೆ ಸ್ವಲ್ಪ ದೈಹಿಕ ವ್ಯಾಯಾಮ ಕಡಿಮೆ ಆಗಿದೆ ಜನಗಳಲ್ಲಿ. ಹಾಗಾಗಿ ಅದು ಸ್ವಲ್ಪ ಫ್ಯಾಕ್ಟರ್ಸ್ ಇರ್ಬೋದು ಇದಕ್ಕೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾ ಇರಲಿಕ್ಕೆ. ಬ್ರೆಸ್ಟ್ ಕ್ಯಾನ್ಸರ್ ಯಂಗೇಜಲ್ಲೂ ನೋಡಿದ್ದೀವಿ, ಎಲ್ಡರ್ಲಿ ಏಜ್ ಗ್ರೂಪಲ್ಲೂ ನೋಡಿದ್ದೀವಿ. ಸೊ ನಿಯಮಿತವಾಗಿ ಇದನ್ನು ಪ್ರಿವೆಂಟ್ ಮಾಡ್ಕೊಳ್ಳಿಕ್ಕೆ ನಿಯಮಿತವಾಗಿ ಅವರು ಪ್ರತಿ ತಿಂಗಳೂ ಸ್ತನದ ಪರೀಕ್ಷೆ, ಈ ಋತುಸ್ರಾವ ನಿಂತಾದ್ಮೇಲೆ ಒಂದು ಸರಿ ಸ್ವಯಂ ಸ್ತನ ಪರೀಕ್ಷೆ ಅಂತ ಹೇಳ್ತೀವಿ, ಇದನ್ನು ಮಾಡ್ಕೊಳ್ಳೋದು ಒಳ್ಳೆಯದು ಎಲ್ಲ ಹೆಣ್ಮಕ್ಳು.
ಮತ್ತು ವರ್ಷಕ್ಕೊಂದ್ಸರಿ ಒಬ್ಬರು ಗೈನಕಾಲಜಿಸ್ಟ್ ಹತ್ರ ಅಥವಾ ಸರ್ಜನ್ ಹತ್ರ ಒಂದ್ಸರಿ ಸ್ತನದ ಪರೀಕ್ಷೆಗೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಮತ್ತು ಸೋನೋಮ್ಯಾಮೋಗ್ರಾಮ್ ಅಂತ ಬಂದಿದೆ, ಅಂದರೆ ಸ್ಕ್ಯಾನಿಂಗಲ್ಲಿ ಸ್ತನದಲ್ಲಿ ಏನಾದರೂ ಸಣ್ಣ ಪುಟ್ಟ ಗಡ್ಡೆಗಳಿದ್ದರೆ ಕಂಡುಹಿಡಿಯೋದು. ಸೋನೋಮ್ಯಾಮೋಗ್ರಾಮ್ ಮಾಡಿಸ್ಕೊಂಡ್ರೂ ಅದು ಒಳ್ಳೆಯದು. ಅಟ್ಲೀಸ್ಟ್ 2-3 ಇಯರ್ಸ್ಗೆ ಒಂದ್ಸರಿ ಆದರೂ, ಸ್ಟಾರ್ಟಿಂಗ್ ಫ್ರಮ್ 35 ಇಯರ್ಸ್ ಆಫ್ ಏಜ್, ಒಂದು 2-3 ಇಯರ್ಸ್ಗೆ ಒಂದ್ಸರಿ ಸೋನೋಮ್ಯಾಮೋಗ್ರಾಮ್ ಮಾಡಿಸ್ತಾ ಇದ್ದರೆ ಏನಾದರೂ ಗಡ್ಡೆಗಳು ಏನಾದರೂ ಇದ್ದರೆ ಅರ್ಲಿಯರ್ ಆಗಿ ಡಿಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೂ ಒಂದು ರೀಸನ್ ಏನು ಅಂತಂತಂದರೆ, ಒಂದು ಲೇಟ್ ಮ್ಯಾರೇಜಸ್ ಆ್ಯಂಡ್ ಹ್ಯಾವಿಂಗ್ ಲೆಸ್ ಚಿಲ್ಡ್ರನ್. ನಲ್ಲಿಪ್ಯಾರಸ್ ವುಮನಲ್ಲಿ ಇದು ಜಾಸ್ತಿ, ಅಂದರೆ ಮಕ್ಕಳು ಇಲ್ಲದೆ ಇರೋರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ. ಯಾಕೆ ಅಂತಂತಂದರೆ, ಈ ಪ್ರೆಗ್ನೆನ್ಸಿ ಆದಾಗ ಏನಾಗುತ್ತೆ, ಬ್ರೆಸ್ಟಲ್ಲಿ ಕೆಲವೊಂದು ಚೇಂಜಸ್ ಆಗುತ್ತೆ, ಲ್ಯಾಕ್ಟೇಷನ್ಗೆ ಹೆಲ್ಪ್ ಆಗುವಂಥದ್ದು. ಸೊ ಡೆಲಿವರಿ ಆದಮೇಲೆ ಅಟ್ಲೀಸ್ಟ್ ಒಂದು 2 ಇಯರ್ಸ್ ಅಥವಾ ಕನಿಷ್ಠ 1 ವರ್ಷ ಆದರೂ ಮಗುಗೆ ಹಾಲು ಕುಡಿಸಿದ್ರೆ ಅದು ಎಷ್ಟೋ ಪ್ರೊಟೆಕ್ಷನ್ ಕೊಡುತ್ತೆ ಬ್ರೆಸ್ಟ್ ಕ್ಯಾನ್ಸರಿಂದ. ಸರ್ಟನ್ ಡಿಗ್ರಿ ಆಫ್ ಪ್ರೊಟೆಕ್ಷನ್ ಇರ್ತದೆ. ಈಗ ಅದೂ ಕೆಲವೊಂದು ಚೇಂಜಸ್ ಇದೆ ಈಗಿನ ಹೆಣ್ಮಕ್ಳಲ್ಲಿ, ಟು ವೆರೈಟಿ ಆಫ್ ರೀಸನ್ಸ್. ಅವರು ಸ್ತನಪಾನ ಮಾಡಿಸದೇ ಇರ್ಬೋದು, ಏನೋ ಒಂದು ತಲೆಯಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಸ್ತನಪಾನ ಮಾಡಿಸ್ದೇ ಇರೋದು, ಅಥವಾ ಮಕ್ಕಳನ್ನೇ ಮಾಡ್ಕೊಳ್ದೇ ಇರೋದು. ತುಂಬ ಆ್ಯಂಬಿಷಿಯಸ್ ಗರ್ಲ್ಸ್ ಇದ್ದಾಗ ಅವ್ರ ಆ್ಯಂಬಿಷನ್ ಮೇಲೆ ಹೋದಾಗ ಮಕ್ಕಳನ್ನೇ ಮಾಡ್ಕೊಳ್ದೇ ಇರೋದು, ಸ್ತನಪಾನ ಮಾಡಿಸ್ದೇ ಇರೋದು, ಅದೆಲ್ಲ ಒಂದು ಕಾರಣ ಆಗಿದೆ. ಅರ್ಲಿಯರ್ ಏಜಲ್ಲಿ ಕರೆಕ್ಟ್ ಏಜಿಗೆ ಸ್ವಲ್ಪ ಮದುವೆ ಆಗ್ತಾಯಿದ್ರು, ಕರೆಕ್ಟ್ ಏಜಲ್ಲಿ ಮಕ್ಕಳು ಆಗ್ತಾಯಿದ್ರು. ಸೊ ಹಾಗಾಗಿ ಸ್ವಲ್ಪ ಪ್ರೊಟೆಕ್ಷನ್ ಇತ್ತು. ಈಗಿನ ದಿನಗಳಲ್ಲಿ ಏಜ್ ಆಫ್ ಮ್ಯಾರೇಜ್ ಈಸ್ ಆಲ್ಸೋ ಗೆಟಿಂಗ್ ಡಿಲೇಡ್ ಬಿಕಾಸ್ ಆಫ್ ಎಜುಕೇಷನ್ ಆ್ಯಂಡ್ ಏಜ್ ಆಫ್ ಹ್ಯಾವಿಂಗ್ ಚಿಲ್ಡ್ರನ್ ಅದೂ ಲೇಟ್ ಆಗ್ತಾಯಿದೆ. ಮತ್ತು ಇವಾಗ ಎಲ್ಲ ಒಂದು ಮಗು, ಈಗ ಆಲ್ಮೋಸ್ಟ್ 2 ಮಕ್ಕಳು ಇರೋರನ್ನ ನೋಡೋದೇ ಕಡಿಮೆ ಆಗೋಗ್ಬಿಟ್ಟಿದೆ. 2-3 ಮಕ್ಕಳಿರೋರನ್ನ ಎಲ್ಲ ಒಂದೇ ಮಗು ಅಂತ ಇದು ಮಾಡ್ತಾಯಿದ್ದಾರೆ. ಇದೆಲ್ಲ ಸ್ವಲ್ಪ ಇಂಡೈರೆಕ್ಟಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅದು ಸ್ತನದ ಕ್ಯಾನ್ಸರ್ ಇದು ಮಾಡೋಕ್ಕೆ. ಸ್ವಯಂ ಸ್ತನ ಪರೀಕ್ಷೆ ಅಂತ ಅಂದರೆ ಮ್ಯಾಮ್ ಅದನ್ನ ಹೇಗೆ ಮಾಡ್ಕೊಳ್ಳೋದು ಮ್ಯಾಮ್? ಹೌ ಇಟ್ ಈಸ್ ಡನ್? ಅದು ಎಷ್ಟೊಂದು ಚಾರ್ಟ್ಸ್ ಎಲ್ಲ ಅವೈಲಬಲ್ ಇದೆ. ಸೊ ಅದು ನೋಡಿಕೊಂಡು ಅವ್ರು ಮಾಡ್ಕೊಳ್ಬೋದು. ಇಲ್ಲ ಒಂದ್ಸರಿ ಅವ್ರು ಗೈನಕಾಲಜಿಸ್ಟ್ನ ವಿಸಿಟ್ ಮಾಡಿದ್ರೆ ಅವ್ರು ಹೇಳ್ಕೊಡ್ತಾರೆ ಯಾವ ರೀತಿ ಪರೀಕ್ಷೆ ಮಾಡಬೇಕಾಗುತ್ತೆ ಸ್ತನದ ಪರೀಕ್ಷೆ ಅಂತ ಹೇಳ್ಬಿಟ್ಟು. ಸೊ ಆ ಮೂಲಕ ಅವ್ರು ಕಲ್ತ್ಕೊಳ್ಬೋದು ಸ್ವಯಂ ಸ್ತನ ಪರೀಕ್ಷೆ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಆ ಪರೀಕ್ಷೆ ಮಾಡಬೇಕಾದ್ರೆ ಎಲ್ಲ ಅವ್ರಿಗೆ ಯಾವುದೇ ರೀತಿ ಗಡ್ಡೆ ಕಂಡ್ರು ಅದನ್ನ ಬ್ರೆಸ್ಟ್ ಕ್ಯಾನ್ಸರ್ ಕೆಲವೊಂದು ಸಿಂಪ್ಟಮ್ಸ್, ಅವ್ರಿಗೆ ಏನೂ ಸಿಂಪ್ಟಮ್ಸ್ ಇಲ್ಲದೆ ಇರ್ಬೋದು. ಸ್ತನ ಪರೀಕ್ಷೆ ಮಾಡಿಸ್ಕೊಂಡಾಗ ಮಾತ್ರ ಏನೋ ಒಂದು ಗಡ್ಡೆ ಥರ ಕಾಣಿಸ್ಬೋದು. ಅಥವಾ ಅಬ್ನಾರ್ಮಲ್ ಸಿಂಪ್ಟಮ್ಸ್ ಅಂತಂತಂದರೆ ಸೈಜ್ ವೇರಿಯೇಷನ್ ಆಗೋದು, ಸ್ತನದ ಸೈಜ್ ದೊಡ್ಡದಾಗೋದು ಅಥವಾ ಚಿಕ್ಕದಾಗೋದು, ಅಥವಾ ನಿಪ್ಪಲ್ ಅಂತ ಏನು ಹೇಳ್ತೀವಿ ಅದು ರಿಟ್ರ್ಯಾಕ್ಟ್ ಆಗೋದು, ಒಂಥರ ಗಟ್ಟಿಯಾಗಿ ರಿಟ್ರ್ಯಾಕ್ಟ್ ಆಗೋದು, ಇದೆಲ್ಲ. ಮತ್ತು ನಿಪ್ಪಲ್ಲಿಂದ ಅಬ್ನಾರ್ಮಲ್ ಡಿಸ್ಚಾರ್ಜ್ ಬರೋದು, ಕೆಂಪು ಮಿಶ್ರಿತ ಡಿಸ್ಚಾರ್ಜ್ ಬರೋದು, ಇದೆಲ್ಲ ಅಬ್ನಾರ್ಮಲ್ ಸೈನ್ಸ್. ಸೊ ಈ ಥರದ್ದು ಏನೇ ಸೂಚನೆಗಳು ಕಂಡ್ರೂ ಇಮಿಡಿಯೇಟಾಗಿ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಏನೂ ಸಿಂಪ್ಟಮ್ಸ್ ಇಲ್ದಿದ್ರೂ ನಾನು ಹೇಳಿದ್ನಲ್ಲ, ಒಂದು ಅರ್ಲಿ ಡಿಟೆಕ್ಷನ್ಗೆ 2-3 ಇಯರ್ಸ್ಗೆ ಒಂದ್ಸರಿ ಸೋನೋಮ್ಯಾಮೋಗ್ರಾಮ್ ಮಾಡಿಸ್ಕೊಂಡು ಇಯರ್ಲಿ ಒನ್ಸ್ ಗೈನಕಾಲಜಿಸ್ಟ್ ಹತ್ರ ಚೆಕಪ್ ಮಾಡಿಸ್ಕೊಂಡ್ರೆ ಇದು ಡಿಟೆಕ್ಷನ್ಗೆ ಅರ್ಲಿಯಾಗಿ ಹೆಲ್ಪ್ ಆಗುತ್ತೆ. ಓಕೆ ಮ್ಯಾಮ್, ಕಮಿಂಗ್ ಬ್ಯಾಕ್ ಟು ವೇರ್ ಯುವರ್ ಮ್ಯಾಮ್, ಈ ಡಿಟೆಕ್ಷನ್ ಆದಮೇಲೆ ಮ್ಯಾಮ್ ಡಿಟೆಕ್ಷನ್ ಮಾಡಿಸ್ಕೊಳ್ಳಿಕ್ಕೆ ಒಂದೊಂದು ಏಜ್ಗೆ ಒಂದೊಂದು ಥರ ಪರೀಕ್ಷೆ ಅಂತ ಇರುತ್ತೆ ಮ್ಯಾಮ್. ಅದ್ರ ಬಗ್ಗೆ ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಲೈಕ್ ಪೋಸ್ಟ್ ಮೆನಪಾಸಲ್ ವುಮೆನ್ಗೆ ಒಂದು ರೀತಿ ಪರೀಕ್ಷೆ ಇರುತ್ತೆ, ಆ್ಯಂಡ್ ಯಂಗ್ ಗರ್ಲ್ಸ್ಗೆ ಒಂದು ರೀತಿ ಪರೀಕ್ಷೆ ಇರುತ್ತೆ. ಯಂಗ್ ಗರ್ಲ್ಸಲ್ಲಿ ಜಸ್ಟ್ ವಿ ಡೋಂಟ್ ಅಡ್ವೈಸ್ ಸೋನೋಮ್ಯಾಮೋಗ್ರಾಮ್ ಅದೆಲ್ಲ. ಯಂಗ್ ಗರ್ಲ್ಸ್ ಎಲ್ಲ ಜಸ್ಟ್ ಸ್ವಯಂ ಸ್ತನ ಪರೀಕ್ಷೆ ಮತ್ತು ಒಂದ್ಸರಿ ಎಕ್ಸಾಮಿನೇಷನ್ ಬೈ ಗೈನಕಾಲಜಿಸ್ಟ್ ದಟ್ ಈಸ್ ಸಫಿಷಿಯಂಟ್. ಸ್ಟಾರ್ಟಿಂಗ್ ಫ್ರಮ್ 35 ಇಯರ್ಸ್ ಆಫ್ ಏಜ್ ಇದು ಸ್ವಯಂ ಸ್ತನ ಪರೀಕ್ಷೆ ಜೊತೆಯಲ್ಲಿ ಆ್ಯಂಡ್ ಎಕ್ಸಾಮಿನೇಷನ್ ಬೈ ಗೈನಕಾಲಜಿಸ್ಟ್ ಜೊತೆಯಲ್ಲಿ ಸೋನೋಮ್ಯಾಮೋಗ್ರಾಮು ಮಾಡಿಸ್ಕೊಳ್ಬೇಕು ಕಡ್ಡಾಯವಾಗಿ ಎವ್ರಿ 3 ಇಯರ್ಸ್ ಆಫ್ಟರ್ 35 ಇಯರ್ಸ್ ಆಫ್ ಏಜ್. ಇದರಿಂದಾಗಿ ಅರ್ಲಿ ಡಿಟೆಕ್ಷನ್ಗೆ ಹೆಲ್ಪ್ ಆಗ್ತದೆ. ಎಂಗೇಜಲ್ಲಿ ಬರೀ ಸ್ವಯಂ ಸ್ತನ ಪರೀಕ್ಷೆ ಪ್ಲಸ್ ಎಕ್ಸಾಮಿನೇಷನ್ ಬೈ ಗೈನಕಾಲಜಿಸ್ಟ್ ಈಸ್ ಸಫಿಷಿಯಂಟ್. ಬಟ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಎಂಗೇಜಿಂದನೇ ಸೋನೋಮ್ಯಾಮೋಗ್ರಾಮ್ ಮಾಡಿಸ್ಕೋಬೇಕಾಗ್ತದೆ. ಮತ್ತು ಕೆಲವರಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಅಂದರೆ ಅವರು ಅನುವಂಶೀಯವಾಗಿ ಬ್ರೆಸ್ಟ್ ಕ್ಯಾನ್ಸರು ಅದೆಲ್ಲ ಇದ್ದಾಗ
ಅಂದರೆ ಅದು ಕ್ಯಾನ್ಸರ್ ಡೆವಲಪ್ ಮಾಡೋಕ್ಕಿಂತ ಮುಂಚೆನೇ ಕೆಲವ್ರಿಗೆ ಈವನ್ ಸರ್ಜರಿನೂ ಆಫರ್ ಮಾಡ್ತಾರೆ, ಸ್ತನದ ರಿಮೂವಲ್. ಸರಿ ಮ್ಯಾಮ್, ಇವಾಗ ಪಾಸಿಟಿವ್ ಅಂತ ಯಾರಾದರೂ ಗೊತ್ತಾದಮೇಲೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನೇನಿದಾವೆ ಮ್ಯಾಮ್? ತುಂಬ ಜನ ಏನು ಅಂದ್ಕೊಂಡಿರ್ತಾರೆ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಅಂದ ತಕ್ಷಣ ಪೂರ್ತಿ ಸ್ತನನೇ ತೆಗೆದುಬಿಡ್ತಾರೆ ಅನ್ನೋದು ಕಲ್ಪನೆ ಎಲ್ಲ ತುಂಬ ಜನರಲ್ಲಿದೆ. ಸೊ ಆಪ್ಷನ್ಸ್ ಏನೇನು, ಸ್ತನ ಪೂರ್ತಿ ತೆಗಿಯೋದು ಯಾವಾಗ? ಇಲ್ಲ, ಅರ್ಲಿ ಏಜಸ್ಸಲ್ಲಿ, ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆದರೆ ಸೊ ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ ಅಂತಲೂ ಇದೆ ಈಗ. ಫುಲ್ ಬ್ರೆಸ್ಟ್ ಏನು ತೆಗೆಯೋದಿಲ್ಲ, ಆ ಲಂಪ್ ಮಾತ್ರ ತೆಗೆದ್ಬಿಟ್ಟು ಮತ್ತು ಲಿಂಫ್ ನೋಡ್ಸ್ ಅಷ್ಟೇ ತೆಗಿತಾರೆ, ಬ್ರೆಸ್ಟ್ನ ಕನ್ಸರ್ವ್ ಮಾಡ್ತಾರೆ. ಎಲ್ಲರಿಗೂ ಏನು ಬ್ರೆಸ್ಟ್ ತೆಗೆಯೋದಿಲ್ಲ. ಅರ್ಲಿ ಸ್ಟೇಜಸ್ಸಲ್ಲಿ ಡಿಟೆಕ್ಟ್ ಆದಾಗ ಬರೀ ಆ ಗಡ್ಡೆ ಮಾತ್ರ ತೆಗೆದ್ಬಿಟ್ಟು ಲಿಂಫ್ ನೋಡ್ಸ್ ತೆಗೆದು ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ ಮಾಡ್ತಾರೆ. ಬಟ್ ಅದು ಪೆಟ್ ಸ್ಕ್ಯಾನ್ ಎಲ್ಲ ಮಾಡಿ ನೋಡ್ತಾರೆ, ಇದು ಎಷ್ಟು ಹರಡಿದೆ ಅದೆಲ್ಲ. ಅದ್ರ ಮೇಲೆ ಸ್ಟೇಜ್ ಮೇಲೆ ಆಮೇಲೆ ಡಿಪೆಂಡ್ ಆಗುತ್ತೆ. ಲೇಟರ್ ಸ್ಟೇಜಸ್ಸಲ್ಲಿ ಬ್ರೆಸ್ಟ್ ಫುಲ್ ತೆಗಿಬೇಕಾಗಿ ಬರ್ತದೆ ಜಾಸ್ತಿ ಹಂತಕ್ಕೆ ಹೋದಾಗ. ತುಂಬ ಜನ ಹೆದರ್ತಾರೆ ಅಂತಲೂ ಕೇಳ್ಪಟ್ಟೆ ಮ್ಯಾಮ್, ಎಕ್ಸಾಮಿನೇಷನ್ ಮಾಡ್ಕೊಳ್ಳೋಕ್ಕೆ ಅಥವಾ ಒಬ್ಬ ಗೈನಕಾಲಜಿಸ್ಟ್ ಹತ್ರ ಹೋಗೋಕ್ಕೆ ಹೆದರ್ತಾರೆ ಅಂತಲೂ ನಮ್ಮಮ್ಮ ನೆನ್ನೆ ಹೇಳ್ತಿದ್ರು ಮ್ಯಾಮ್. ಯಾಕೆ ಮ್ಯಾಮ್, ವೈ ಇಸ್ ದಟ್? ಆ ಭಯ ಏನಕ್ಕಿದೆ? ಅದು ಫಿಯರ್ ಮನುಷ್ಯನಲ್ಲಿರೋ ಸಹಜ ಗುಣ. ಅದನ್ನು ಓವರ್ಕಮ್ ಮಾಡಬೇಕು. ಯಾಕಂದರೆ ಅದಕ್ಕೆ ಓವರ್ಕಮ್ ಮಾಡಬೇಕು ಅಂತಂದರೆ ಅವೇರ್ನೆಸ್ ಈಸ್ ಇಂಪಾರ್ಟೆಂಟ್. ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಈ ಮೀಡಿಯಾ ಮೂಲಕ ಅಥವಾ ನರ್ಸಿಂಗ್ ಸ್ಟಾಫ್ ಮೂಲಕ ಅಥವಾ ಅಂಗನವಾಡಿ ವರ್ಕರ್ಸ್, ಆಶಾ ವರ್ಕರ್ಸ್, ಯಾರ ಮೂಲಕ ಆದ್ರೂ. ಮತ್ತು ಇದನ್ನು ಸ್ವಲ್ಪ ಪೊಲಿಟಿಕಲ್ಲಿನೂ ಇಂಪಾರ್ಟೆಂಟ್ ಪರ್ಸನ್ಸ್, ದೇ ಶುಡ್ ಆಲ್ಸೋ ಬಿ ಎಜುಕೇಟೆಡ್ ರಿಗಾರ್ಡಿಂಗ್ ದಿಸ್. ಇದ್ರದ್ದು ಎಷ್ಟು ಬರ್ಡನ್ ಇದೆ ಬ್ರೆಸ್ಟ್ ಕ್ಯಾನ್ಸರ್ದು ಮತ್ತು ಸರ್ವೈಕಲ್ ಕ್ಯಾನ್ಸರ್ ಬರ್ಡನ್ ಎಷ್ಟಿದೆ ಅಂತ ಅವ್ರಿಗೂ ಅವೇರ್ನೆಸ್ ಕೊಟ್ಟರೆ, ಸೊ ಅವರು ಕೆಲವೊಂದು ಅವ್ರ ಮೂಲಕ ಹೋದರೆ ಅವೇರ್ನೆಸ್ ಜನಗಳಿಗೆ ಕೆಲವ್ರಿಗೆ ಹೆಚ್ಚು ತಿಳಿಬೋದು. ಸೊ ಈವನ್ ಮೀಡಿಯಾ ಪೀಪಲ್ ಆ್ಯಂಡ್ ಪೊಲಿಟಿಕಲಿ ಇಂಪಾರ್ಟೆಂಟ್ ಪೀಪಲ್ ಅವ್ರಿಗೂ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಇಂಪಾರ್ಟೆಂಟ್. ಎಲ್ಲರೂ ಒಟ್ಟಿಗೆ ಕೈ ಹಾಕಿದ್ರೆ ಇದ್ರದ್ದು ಎರಡು ಬರ್ಡನ್ನು ವಿ ಕ್ಯಾನ್ ರಿಡ್ಯೂಸ್, ಸರ್ವೈಕಲ್ ಕ್ಯಾನ್ಸರ್ ಬರ್ಡನ್ ಆ್ಯಂಡ್ ಬ್ರೆಸ್ಟ್ ಕ್ಯಾನ್ಸರ್ ಬರ್ಡನ್. ಹೌದು ಮ್ಯಾಮ್, ನಿಜ ಮ್ಯಾಮ್. ಈ ಥ್ರೂಔಟ್ ಈ ಜರ್ನಿಲಿ ಮ್ಯಾಮ್, ಒಬ್ಬ ಹೆಂಗಸಿನ ಜೀವನ ಪರ್ಯಂತ ಶಿ ಈಸ್ ನಾಟ್ ಅಲೋನ್ ಮ್ಯಾಮ್. ಅವ್ರ ಜೊತೆ ಅವ್ರ ಫ್ಯಾಮಿಲಿ ಇರುತ್ತೆ, ಅವ್ರ ಗಂಡ ಇರ್ತಾರೆ, ಮಕ್ಳು ಇರ್ತಾರೆ. ಅವ್ರು ಏನು ರೋಲ್ ಪ್ಲೇ ಮಾಡ್ತಾರೆ ಮ್ಯಾಮ್? ಇದು ಇಂಪಾರ್ಟೆಂಟ್. ಫ್ಯಾಮಿಲಿ, ಒಂದು ಕುಟುಂಬ ಇದ್ದಾಗ ಆ ಕುಟುಂಬದ ಮಹತ್ವ ಭಾಳ ಇರುತ್ತೆ. ಅದು ಕುಟುಂಬ ಒಟ್ಟಾಗಿರಬೇಕು. ಸೊ ಈಗ ಒಂದೊಂದು ಸರಿ ಏನಾದ್ರೆ ಕೆಲವೊಂದು ಕುಟುಂಬಗಳಲ್ಲಿ ಹೆಣ್ಣೆ ತುಂಬ ಇಂಪಾರ್ಟೆಂಟ್ ಆಗಿರ್ತಾಳೆ. ಶಿ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ಎವ್ರಿ ಒನ್, ಬಟ್ ನೋ ಒನ್ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ಹರ್. ಆ ಥರ ಸಿಚುಯೇಷನ್ಸ್ ಎಷ್ಟೊಂದು ಮನೆಗಳಲ್ಲಿ ನೋಡಿರ್ತೀವಿ, ಎಷ್ಟೊಂದು ಕುಟುಂಬಗಳಲ್ಲಿ. ಸೊ ಹಾಗಿದ್ದಾಗ ವೆನ್ ಶಿ ಈಸ್ ಓವರ್ ಬರ್ಡನ್ಡ್, ಅವಳಿಗೆ ಕೇರ್ ಕಡಿಮೆ ಆಗ್ಬೋದು. ಬಟ್ ಕೆಲವೊಂದು ಕುಟುಂಬದಲ್ಲಿ ಹೆಣ್ಣಿಗೆ ತುಂಬ ಮಹತ್ವ ಕೊಟ್ಬಿಟ್ಟು ಅವ್ರದ್ದು ಕೇರ್, ಹೆಲ್ತ್ ಕೇರ್ ತುಂಬ ಗಮನ ಕೊಡ್ತಾರೆ. ಸೊ ಅಂಥ ಕುಟುಂಬಗಳಲ್ಲಿ ಹೆಣ್ಮಕ್ಳಿಗೆ ಒಳ್ಳೆ ಕೇರ್ ಸಿಗುತ್ತೆ. ಬಟ್ ನೆವರ್ದಿಲೆಸ್, ಲೈಕ್ ಎಲ್ಲ ಕುಟುಂಬಗಳಲ್ಲೂ ಹೆಣ್ಮಕ್ಳಿಗೆ ಅವರ ಸ್ಟ್ರೆಸ್ ಕಡಿಮೆ ಮಾಡಿಬಿಟ್ಟು ಅವರ ಆರೋಗ್ಯದ ಬಗ್ಗೆ ಗಮನ ಹರಿಸ್ಬೇಕು. ಇದು ಪುರುಷರದು ಸ್ವಲ್ಪ ಕರ್ತವ್ಯ ಆಗಿರುತ್ತೆ. ಈಗ ಮನೆಯಲ್ಲಿ ಮಗ ಆಗಿರ್ಬೋದು ಅಥವಾ ಗಂಡ ಆಗಿರ್ಬೋದು ಅಥವಾ ಅತ್ತೆ ಮಾವಂದಿರಾಗಿರ್ಬೋದು, ಯಾರಾದರೂ ಆಗಿರ್ಬೋದು. ಸೊ ಒಬ್ಬ ಹೆಣ್ಣಿಗೆ ಏನಾದರೂ ಸಮಸ್ಯೆ ಆಗೋಕ್ಕಿಂತ ಮುಂಚೆನೇ ಅವ್ರಿಗೆ ಹೆಲ್ದಿಯಾಗಿ ನೋಡ್ಕೊಳ್ಳೋದು ಅದು ಒಂದು ಕುಟುಂಬದ ಹೊಣೆ ಆಗಿರುತ್ತೆ. ಎಲ್ಲರೂ ಕೇರ್ ಮಾಡಬೇಕು. ಈಗ ಬ್ರೆಸ್ಟ್ ಫೀಡಿಂಗ್ ಪ್ರಮೋಟ್ ಮಾಡೋ ಅಂಥ ಎನ್ವಿರಾನ್ಮೆಂಟ್ ಇರಬೇಕು. ದಟ್ ಈಸ್ ಎ ಗುಡ್ ಥಿಂಗ್. ಬ್ರೆಸ್ಟ್ ಫೀಡಿಂಗ್ ಅಪ್ ಟು ಅಟ್ಲೀಸ್ಟ್ 2 years ಪ್ರಮೋಟ್ ಮಾಡೋವಂಥ ವಾತಾವರಣ ಕಲ್ಪಿಸ್ಕೊಡ್ಬೇಕು. ವರ್ಕ್ ಪ್ಲೇಸಲ್ಲ, ಈಗ ಹೆಚ್ಚಿನ ಹೆಣ್ಮಕ್ಳು ವರ್ಕ್ ಹೋಗ್ತಾರೆ. ಬೈ 4 months to 6 months ಆಫ್ಟರ್ ಡೆಲಿವರಿ ದೇ ಗೋ ಟು ವರ್ಕ್. ಸೊ ಅವಾಗ ಅಲ್ಲಿ ಅಂಥ ವರ್ಕ್ ಪ್ಲೇಸಲ್ಲೂ ಬ್ರೆಸ್ಟ್ ಫೀಡಿಂಗಿಗೆ ಹೆಲ್ಪ್ ಆಗೋವಂಥ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಹೆಸಿಟೆನ್ಸಿ ಇರಬಾರ್ದು. ವರ್ಕ್ ಪ್ಲೇಸಲ್ಲೂ ಸಹ ಅದಕ್ಕೆ ಪ್ರಮೋಟ್ ಮಾಡಬೇಕು. ಸೊ ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದಿಸ್ ಎಪಿಸೋಡ್ ಮ್ಯಾಮ್. ಈ ಎಪಿಸೋಡ್ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಂಗೆ ಅನಿಸುತ್ತೆ ಮ್ಯಾಮ್. ಸೊ ನನಗೆ ಪರ್ಸ್ನಲಿ ಯಾರಿಗೆ ತಲುಪುತ್ತೋ ಇಲ್ಲೋ, ಅಟ್ಲೀಸ್ಟ್ ಈ ವಿಡಿಯೋನ ನಮ್ಮ ಅಮ್ಮಂಗಂದ್ರೂ ತೋರಿಸ್ತೀನಿ ಮ್ಯಾಮ್. ನನ್ನ ರೀತಿ ತುಂಬ ಜನ ಅವ್ರ ತಾಯಂದ್ರಿಗಾಗಲಿ ಅವ್ರ ಹೆಂಡತಿಯರಿಗಾಗಲಿ ತೋರಿಸ್ತಾರೆ ಅಂತ ನಾನು ಭಾವಿಸ್ತೀನಿ. ಮತ್ತು ಎಲ್ಲ ಹೆಣ್ಮಕ್ಳಿಗೂ ವ್ಯಾಕ್ಸಿನೇಷನ್ ಇದಂತೂ ಹೋಗಬೇಕು ಭಾರತದಲ್ಲಿ. ಎಲ್ಲ ಸ್ಟಾರ್ಟಿಂಗ್ ಫ್ರಮ್ 9 years ಆಫ್ ಏಜ್, 9 to 15 years ತನಕ 2 doses ವ್ಯಾಕ್ಸಿನ್, ಅಪ್ ಟು 26 years ತನಕನೂ ಹಾಕಿಸ್ಕೋಬೋದು ವ್ಯಾಕ್ಸಿನ್.
ಕೆಲವರು ಅಪ್ ಟು 45 ಇಯರ್ಸ್ ತನಕನೂ ಹಾಕಿಸ್ಕೊಳ್ತಾರೆ ವ್ಯಾಕ್ಸಿನ್. ಬಟ್ ಆಲ್ರೆಡಿ ಎಕ್ಸ್ಪೋಸ್ ಆದವ್ರಿಗೆ ಇದು ಹೆಚ್ಚು ಬೆನಿಫಿಟ್ ಕೊಡಲಿಕ್ಕಿಲ್ಲ. ಬಿಫೋರ್ ಎಕ್ಸ್ಪೋಜರ್ ಓನ್ಲಿ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಅಟ್ಲೀಸ್ಟ್ 90% ಆಫ್ ದ ವುಮೆನ್ ಶುಡ್ ಗೆಟ್ ವ್ಯಾಕ್ಸಿನೇಟೆಡ್ ಆ್ಯಂಡ್ ಅಟ್ಲೀಸ್ಟ್ 70% ದೇ ಶುಡ್ ಗೆಟ್ ಸ್ಕ್ರೀನ್ಡ್ ವಿತ್ ಪ್ಯಾಪ್ ಸ್ಮಿಯರ್. ದಟ್ ಈಸ್ ದ ಮೆಸೇಜ್ ಶುಡ್ ರೀಚ್ ಆಲ್ ವುಮೆನ್. 90%ಅಲ್ಲಿ ಈ ವಿಡಿಯೋ ಮೂಲಕ ಒಂದು 3 to 5% ಆದರೂ ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಮ್ಯಾಮ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಆಲ್ ದಿಸ್ ಇನ್ಫಾರ್ಮೇಷನ್ ವಿತ್ ಅಸ್ ಮ್ಯಾಮ್. ಸೊ ಅಟ್ ದ ಲಾಸ್ಟ್, ಒಂದು ಯಂಗ್ ಗರ್ಲ್, ಒಂದು ಹುಡುಗಿಗೆ ಆ್ಯಂಡ್ ಅ ವೈಫ್ ಆ್ಯಂಡ್ ಅ ಹಸ್ಬೆಂಡ್, ಈ 3 ಜನಕ್ಕೂ ಒಂದೊಂದು ಮೆಸೇಜ್ ಕೊಡಬೇಕು ಅಂದರೆ ಏನು ಕೊಡ್ತೀರಾ ಮ್ಯಾಮ್? ಹುಡುಗಿಯರಿಗೆ ಲೈಕ್ ದೇ ಶುಡ್ ಹ್ಯಾವ್ ಕಾನ್ಫಿಡೆನ್ಸ್ ಆ್ಯಂಡ್ ಸೆಲ್ಫ್ ಬಿಲೀಫ್ ಆ್ಯಂಡ್ ದೇ ಶುಡ್ ಬಿ ಹ್ಯಾಪಿ ಆಲ್ವೇಸ್. ಆ ಥರ ವಾತಾವರಣ ಕ್ರಿಯೇಟ್ ಮಾಡ್ಕೋಬೇಕು ಅವರೇ. ದೇ ಶುಡ್ ನಾಟ್ ಡಿಪೆಂಡ್ ಆನ್ ಎನಿ ಒನ್ ಫಾರ್ ದೇರ್ ಹ್ಯಾಪಿನೆಸ್. ದೇ ಶುಡ್ ಬಿ ಹ್ಯಾಪಿ ವಿತ್ ದೆಮ್ಸೆಲ್ಸ್ ಆ್ಯಂಡ್ ಹೆಲ್ಪ್ ಅದರ್ಸ್ ಆಲ್ಸೋ ಟು ಬಿ ಹ್ಯಾಪಿ. ಸೊ ಗರ್ಲ್ ಚೈಲ್ಡ್ನ ಚೆನ್ನಾಗಿ ನೋಡಿಕೊಂಡ್ರೆ ಡೆಫಿನೆಟ್ಲಿ ನೇಷನ್ ವಿಲ್ ಗ್ರೋ. ಎಲ್ಲೇ ಆದ್ರೂ ಅದು ಒಂದು ಎತ್ರ ನಾರಿಸ್ತು ಪೂಜ್ಯಂತೆ ತತ್ರ ರಮಂತೆ ಸರ್ವದೇವತಾ ಅಂತ ಒಂದು ಅದಿದೆ. ಸೊ ಅದಕ್ಕೆ ಹೆಣ್ಮಕ್ಳಿಗೆ ಎಲ್ಲಿ ಪ್ರಧಾನವಾಗಿ ಸಪೋರ್ಟ್ ಇರುತ್ತೆ ಅಲ್ಲಿ ಡೆಫಿನೆಟ್ಲಿ ಗ್ರೋತ್ ಇರ್ತದೆ. ಒಬ್ಬ ವೈಫ್ಗೆ ಅಂತಂತಂದರೆ ಎಲ್ಲರನ್ನೂ ಕೇರ್ ಮಾಡಬೇಕು ನಿಜ, ಬಟ್ ಸ್ವಯಂ ತನ್ನ ಬಗ್ಗೆ ತಾನು ಕಾಳಜಿನೂ ಇಟ್ಕೋಬೇಕು. ಬಿಕಾಸ್ ಶಿ ಈಸ್ ದ ಪಿಲ್ಲರ್ ಆಫ್ ದ ಫ್ಯಾಮಿಲಿ ಆಸ್ ವೆಲ್ ಆಸ್ ದ ಸೊಸೈಟಿ. ಸೊ ಶಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಹರ್ ಸೆಲ್ಫ್ ಆಲ್ಸೋ. ಆ್ಯಂಡ್ ಹಸ್ಬೆಂಡ್ಗೆ ಡೆಫಿನೆಟ್ಲಿ ಹಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಹಿಸ್ ವೈಫ್ ಆ್ಯಂಡ್ ಹಿಮ್ಸೆಲ್ಫ್. ಎ ಹ್ಯಾಪಿ ಫ್ಯಾಮಿಲಿ, ಹ್ಯಾಪಿ ಸೊಸೈಟಿ. ಟ್ರೂ ಮ್ಯಾಮ್, ಹೌದು. ಸೊ ನೀವು ಬೀಂಗ್ ಅ HOD ಆಫ್ ದ ಡಿಪಾರ್ಟ್ಮೆಂಟ್ ಅಷ್ಟು ಬ್ಯುಸಿ ಇದ್ದರೂ ನಿಮ್ಮ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ಬಂದಿದ್ದರಿಂದ ನಮ್ಮ ಶೋಗೂ ಕೂಡ ಕಳೆ ಬಂತು. ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.